ಯೋ ಗೈಸ್, ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಟೈಮ್ ಮೆಷಿನ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಇದಕ್ಕೂ ಮುಂಚೆ ಎಷ್ಟೋ ಟೈಮ್ ಟ್ರಾವೆಲ್ ಮೂವೀಸ್ ನಾವು ನೋಡಿರ್ತೀವಿ, ಬಟ್ ಆದ್ರೆ ಈ ಮೂವಿ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಬೇರೆ ಮೂವೀಸ್ ಅಲ್ಲಿ ಆಲ್ಮೋಸ್ಟ್ ಒಂದು 100 ಇಯರ್ಸ್ ಪಾಸ್ಟ್ ಗೆ ಇಲ್ಲ ಒಂದು 200 ಇಯರ್ಸ್ ಫಾರ್ವರ್ಡ್ ಹೋಗಿರ್ತಾರೆ, ಫ್ಯೂಚರ್ ಗೆ ಹೋಗಿರ್ತಾರೆ ಅಷ್ಟೇ. ಬಟ್ ಆದ್ರೆ ಈ ಮೂವಿಯಲ್ಲಿ ಲಕ್ಷ ವರ್ಷ ಟೈಮ್ ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದಾರೆ. ಯಾಕೆ ಕೋಟಿ ವರ್ಷ ಫ್ಯೂಚರ್ ಗೆ ಹೋಗ್ತಾ ಇದ್ದಾರೆ. ಸೊ ಈ ಮೂವಿನ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋ ಬೋರ್ಡ್ ಮೇಲೆ XYZ ಅಂತ ತುಂಬಾ ಫಾರ್ಮುಲಾಸ್ ಅನ್ನ ಬರೀತಾ ಇದ್ದಾರೆ. ಇವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಪ್ಲೈಡ್ ಮೆಕ್ಯಾನಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ರಿಸರ್ಚ್ ಮತ್ತೆ ಸೈನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದನ್ನ ಕಾಲೇಜ್ ಡೀನ್ ಅರ್ಥನೇ ಮಾಡ್ಕೋತಿಲ್ಲ. ನಮ್ಮ ಹೀರೋನ ಏನನ್ನು ಹೊಸದಾಗಿ ಟ್ರೈ ಮಾಡೋಕೆ ಬಿಡಲ್ಲ. ನಮ್ಮ ಹೀರೋ ಯಾವ ಮಟ್ಟಿಗೆ ಡಿಫ್ರೆಂಟ್ ಆದ ಪರ್ಸನ್ ಅಂದ್ರೆ, ಆ ಊರಲ್ಲಿ ಚಳಿಗೆ ಎಲ್ಲರೂ ಒಂದೇ ತರ ಕ್ಯಾಪ್ ಹಾಕೊಂಡು ಸುತ್ತಾಡ್ತಾ ಇದ್ರೆ ನಮ್ಮ ಹೀರೋ ಮಾತ್ರ ಸೆಪರೇಟ್ ಆಗಿ ಕಾಣ್ಬೇಕು ಅನ್ಕೋತಾನೆ. ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಕಾಲೇಜ್ ಕೆಲಸ ಮುಗ್ದಿದ್ದು ಕೂಡ ಗೊತ್ತಿಲ್ಲದೆ ನಮ್ಮ ಹೀರೋ ಅವನ್ ಪಾಡಿಗೆ ಅವನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಅವನ ಫ್ರೆಂಡೇ ಬಂದು, ಲೋ ಮರ್ತು ಬಿಟ್ಟ, ಇವತ್ತು ನಿನ್ನ ಲವರ್ ಅನ್ನ ಮೀಟ್ ಮಾಡೋದಿದೆ ಅಲ್ಲ, ಹೋಗಿ ಮೀಟ್ ಮಾಡು ಅಂತ ನೆನಪು ಮಾಡಿಸ್ತಾನೆ. ಆಮೇಲೆ ನಮ್ಮ ಹೀರೋ ಬೇಗ ಬೇಗ ಅವನ ಮನೆಗೆ ಹೋದ್ರೆ ಅಲ್ಲಿ ಒಬ್ಬಳು ಕೆಲಸದ ಅಜ್ಜಿ ಇದ್ದಾಳೆ. ನಿಮ್ಮ ಕೋರ್ಟ್ ಅಲ್ಲಿ ಚಾಕ್ ಪೀಸ್ ಸ್ಮೆಲ್ ಬರ್ತಾ ಇದೆ, ಅಟ್ಲೀಸ್ಟ್ ಇದನ್ನಾದ್ರೂ ಚೇಂಜ್ ಮಾಡ್ಕೊಂಡು ಹೋಗಿ ಅಂತ ಅಡ್ವೈಸ್ ಮಾಡಿ ಕಳಿಸ್ತಾರೆ ಅಜ್ಜಿ. ನಮ್ಮ ಹೀರೋ ಅವನ ಮನೆಯಲ್ಲಿ ಕೂಡ ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿಟ್ಟಿದ್ದಾನೆ. ನಾವು ಇವಾಗ ಯೂಸ್ ಮಾಡ್ತಾ ಇರುವ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನ 18th ಸೆಂಚುರಿಯಲ್ಲೇ ಫೈಂಡ್ ಔಟ್ ಮಾಡಿದ್ದಾನೆ ನಮ್ಮ ಹೀರೋ. ಹೊಸದಾಗಿ ಒಂದು ಕೋರ್ಟ್ ಅನ್ನ ಹಾಕೊಂಡು ಕೆಲಸದವಳಿಗೂ ಫ್ರೆಂಡಿಗೂ ಬಾಯ್ ಹೇಳ್ಬಿಟ್ಟು ಹೊರಡ್ತಾನೆ ನಮ್ಮ ಹೀರೋ. ಅವನ ಲವರ್ ಹತ್ರ ನನ್ನನ್ನ ಮದುವೆ ಮಾಡ್ಕೊ ಅಂತ ಇವತ್ತು ಪ್ರಪೋಸ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಸೊ ರಿಂಗ್ ಅನ್ನ ತಗೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಉಗಿ ಬಂಡಿ ನಿಂತಿದೆ. ಅದನ್ನ ನೋಡಿ ಆಶ್ಚರ್ಯವಾಗಿ 5 ನಿಮಿಷ ಅಲ್ಲೇ ನಿಂತು ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಬೇರೆ ಎಲ್ಲ ಊರಲ್ಲಿ ಬರೀ ಕುದುರೆ ಗಾಡಿಗಳಾಗೆ ಇವೆ, ಇದು ಮಾತ್ರನೇ ಉಗಿ ಬಂಡಿಯಾಗಿರೋದು. ನಮ್ಮ ಹೀರೋಗೂ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸೊ ಅದನ್ನ ನೋಡ್ತಾ ಇದ್ದಾನೆ. ಅದ್ರಲ್ಲಿ ಅವನ ಲವರ್ಗೆ ಹೂವ ತಗೊಳ್ಳೋಕೆ ಮರ್ತು ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಹೀರೋಯಿನ್ ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದಾಳೆ. ಆಮೇಲೆ ಅವಳ ಹತ್ರ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಅಳೋನಾಗಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನನ್ನನ್ನ ಮದುವೆ ಮಾಡ್ಕೊ ಅಂತ ನಮ್ಮ ಹೀರೋ ಪ್ರಪೋಸ್ ಮಾಡ್ಬೇಕಾದ್ರೆ ಹೀರೋಯಿನ್ ತುಂಬಾನೇ ಖುಷಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಆವಾಗ ನಮ್ಮ ಹೀರೋ ಒಂದು ಬ್ಲೂ ಸ್ಟೋನ್ ರಿಂಗ್ ಅನ್ನ ಹೀರೋಯಿನ್ ಕೈಗೆ ಹಾಕಿ ಕೊಡ್ತಾನೆ. ಆವಾಗ ಆ ಟೈಮ್ ಅಂತ ನೋಡಿ ಒಬ್ಬ ಕೈಯಲ್ಲಿ ಗನ್ನ ಹಿಡ್ಕೊಂಡು ಅಲ್ಲಿಗೆ ಬರ್ತಾನೆ. ಅವನು ಯಾವನೋ ದೊಡ್ಡ ಕಲ್ಲ ಅನ್ಸುತ್ತೆ. ಗನ್ನನ್ನ ತೋರಿಸಿ ನಿಮ್ಮ ಹತ್ರ ಇರೋದನ್ನೆಲ್ಲ ಕೊಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಹೆದರ್ಕೊಂಡು ಅವರ ಹತ್ರ ಇರೋ ಎಲ್ಲಾ ಥಿಂಗ್ಸ್ ಅನ್ನು ಕೊಟ್ಬಿಡ್ತಾ ಇದ್ದಾರೆ. ಅಲ್ಲಿಗೆ ಸ್ಟಾಪ್ ಮಾಡಬಹುದಾಗಿತ್ತಲ್ವಾ ಕಲ್ಲ, ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೈಯಲ್ಲಿರುವ ಬ್ಲೂ ಸ್ಟೋನ್ ರಿಂಗು ಬೇಕು ಅಂತ ಕೇಳ್ತಾವನೆ. ಪಾಪ ಆವಾಗ ತಾನೇ ಜಸ್ಟ್ ನಮ್ಮ ಹೀರೋಯಿನ್ ಕೈಗೆ ಹಾಕಿ ಕೊಟ್ಟಿರೋದು. ಸೊ ಹೀರೋಯಿನ್ ಕೊಡಲ್ಲ ಅಂತ ಹಠ ಮಾಡ್ಬೇಕಾದ್ರೆ ಆ ಕಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾವನೆ. ಆವಾಗ ಪ್ರೊಫೆಸರ್ ಅಡ್ಡ ಬಂದು ಅದನ್ನ ತಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ಮೂವರ ಮಧ್ಯದಲ್ಲೂ ಎಳ್ದಾಟ ಆಗಿ ಕೊನೆಗೆ ಗನ್ನು ಶೂಟ್ ಆಗಿ ಬುಲೆಟ್ ನಮ್ಮ ಹೀರೋಯಿನ್ ಎದೆಗೇನೆ ಬೀಳುತ್ತೆ. ಅದನ್ನ ನೋಡಿ ಹೆದರ್ಕೊಂಡು ಕಲ್ಲ ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ಹಾಗೆ ನಮ್ಮ ಹೀರೋ ಅವನ ಮಡಿಲಲ್ಲಿ ಬಿದ್ದು ಸಾಯ್ತಾವಳೆ. ಇವಾಗ 4 ವರ್ಷಗಳ ನಂತರ ಇನ್ನ ಕೂಡ ನಮ್ಮ ಹೀರೋಯಿನ್ ಮರೆಯೋಕೆ ಆಗದೆ ಸಪ್ಪಿಗೆನೆ ಸುತ್ತಾಡ್ತಾ ಇರ್ತಾನೆ ಹೀರೋ. ನಮ್ಮ ಹೀರೋಗೆ ಅಂತ ಇರೋದು ಒಬ್ಬನೇ ಒಬ್ಬ ಫ್ರೆಂಡ್. ಅವನನ್ನ ಕೂಡ ಮೀಟ್ ಆಗದೆ ಬೋರ್ಡ್ ಅಲ್ಲಿ ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ದಾನೆ ನಮ್ಮ ಹೀರೋ. ಒಂದು ಬೋರ್ಡ್ ಸಾಕಾಗ್ಲಿಲ್ಲ ಅಂತ 6 ಬೋರ್ಡ್ ಅನ್ನ ಇಟ್ಟು ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ದಾನೆ ಹೀರೋ. ನಮ್ಮ ಹೀರೋ ಈ ತರ ಇರೋದನ್ನ ನೋಡಿ ತಡೆಯೋಕೆ ಆಗದೆ ಫ್ರೆಂಡೇ ಮನೆಗೆ ಬಂದು ನಮ್ಮ ಹೀರೋ ಹತ್ರ ಮಾತಾಡ್ತಾನೆ. ಲೋ, ಅದು ಒಂದು ಆಕ್ಸಿಡೆಂಟ್ ಕಣೋ, ಆ ಘಟನೆಯನ್ನ ಮರಿ, ಆ ಹುಡುಗಿಯ ಸಾವಿಗೆ ಕಾರಣ ನೀನೇ ಅಂತ ನೀನೇ ಕಲ್ಪನೆ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡೋಕೆ ಎಷ್ಟೋ ಟ್ರೈ ಮಾಡ್ತಾನೆ ಫ್ರೆಂಡ್. ಆದ್ರೆ ನಮ್ಮ ಹೀರೋಗೆ ಆ ಘಟನೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಅದು ನನ್ನಿಂದಾನೆ ಅಂತ ಫೀಲ್ ಮಾಡ್ತಾ ಇದ್ದಾನೆ. ನನಗೆ ಬರೀ 1 ವಾರ ಟೈಮ್ ಕೊಡು, ಆಮೇಲೆ ನಾನೇ ಬಂದು ನಿನ್ನನ್ನ ಮೀಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ನಮ್ಮ ಫ್ರೆಂಡ್ ಅನ್ನ ಸಮಾಧಾನ ಮಾಡಿ ಕಳಿಸ್ತಾನೆ ಹೀರೋ. ಆಕ್ಚುಲ್ ಆಗಿ ನಮ್ಮ ಹೀರೋ ಈ 4 ವರ್ಷದಿಂದ ಮನೆ ಒಳಗಡೆನೆ ಇದ್ದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಟೈಮ್ ಮಿಷಿನ್ ಅನ್ನ ಕಂಡು ಹಿಡಿತಾ ಇದ್ದಾನೆ. ಅಂದ್ರೆ ಒಂದು ಟೈಮ್ ಮಿಷಿನ್ ಅನ್ನ ಕಂಡು ಹಿಡಿದು ಪಾಸ್ಟ್ ಗೆ ಹೋಗಿ ನಡೆದಿದ್ದ ಘಟನೆಯನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾನೆ ಹೀರೋ. ಹೇಗೋ ಕೊನೆಯದಾಗಿ 4 ವರ್ಷಗಳ ನಂತರ ಟೈಮ್ ಮಿಷಿನ್ ಅನ್ನ ಕಂಡು ಹಿಡಿದಾಯ್ತು ಅನ್ನೋ ಖುಷಿಯಲ್ಲಿ ನಮ್ಮ ಹೀರೋ ಗಡ್ಡ ಮೀಸೆ ಎಲ್ಲವನ್ನು ಶೇವ್ ಮಾಡ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಆ ಟೈಮ್ ಮಿಷಿನ್ ಅಲ್ಲಿ ಅವನ ಲವರ್ ಇರುವ ಒಂದು ಫೋಟೋ ಚೈನ್ ಅನ್ನ ಅಲ್ಲಿ ಸಿಗಾಕ್ಸ್ಬಿಟ್ಟು ಆ ಟೈಮ್ ಮಿಷಿನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಹೀರೋ. ಆಮೇಲೆ ನೋಡಿದ್ರೆ 4 ವರ್ಷಗಳ ಹಿಂದೆ ನಡೀತಲ್ಲ ಘಟನೆ, ಅದೇ ಜಾಗದಲ್ಲಿ ನಿಂತಿದ್ದಾನೆ ಹೀರೋ. ನಮ್ಮ ಹೀರೋಯಿನ್ ಅನ್ನ ಹುಡುಕ್ತಾ ಇರ್ಬೇಕಾದ್ರೆ ಹೀರೋಯಿನ್ ನಮ್ಮ ಹೀರೋ ಹತ್ರ ಬರ್ತಾವಳೆ. ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಇವನು ಮತ್ತೆ ಅವಳನ್ನ ಜೀವಂತವಾಗಿ ನೋಡಿದ್ರಿಂದ ಹಾಗೆ ಶಾಕ್ ಆಗಿ ಬ್ಯಾ ಅಂತ ನಿಂತಿದ್ದಾನೆ. ನನಗೆ ಹೂವ ತಗೊಂಡು ಬಂದಿಲ್ವಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ
ನಮ್ಮ ಹೀರೋ ಸುತ್ತಮುತ್ತ ಯಾರಿದ್ದಾರೆ ಅಂತ ಕೇರೆ ಮಾಡದೆ ಹೀರೋಯಿನ್ ಗೆ ಲಿಪ್ ಲಾಕ್ ಮಾಡ್ತಾವನೆ. ಆಮೇಲೆ ಅವಳ ಹತ್ರ ತುಂಬಾ ಇಂಪಾರ್ಟೆಂಟ್ ಆದ ವಿಷಯವನ್ನ ಮಾತಾಡ್ಬೇಕು ಅಂತ ಅವಳನ್ನ ಒಂದು ಕುದುರೆ ಗಾಡಿಗೆ ಹತ್ಸಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾವನೆ. ಎಲ್ಲಿ ಅಲೋನ್ ಆಗಿರೋ ಪ್ಲೇಸ್ ಗೆ ಹೋದ್ರೆ ಮತ್ತೆ ಆ ಕಲ್ಲ ಬಂದ್ಬಿಡ್ತಾನೋ ಏನೋ ಅಂತ ಹೆದರ್ಕೊಂಡು ಕ್ರೌಡ್ ಇರುವ ಜಾಗಕ್ಕೆ ಹೀರೋಯಿನ್ ನ ಕರ್ಕೊಂಡು ಬರ್ತಾನೆ ಹೀರೋ. ಸಿಟಿ ಸ್ಟ್ರೀಟ್ ಅಲ್ಲಿ ಬಂದು ಇಳಿದಿದ್ದ ತಕ್ಷಣ ಉಗಿ ಬಂಡಿ ನಮ್ಮ ಹೀರೋನ ಕ್ರಾಸ್ ಮಾಡುತ್ತೆ. ಆದ್ರೆ ಈ ಸಲ ನಮ್ಮ ಹೀರೋ ಅದನ್ನ ಆಶ್ಚರ್ಯವಾಗಿ ನೋಡ್ಲಿಲ್ಲ. ಲವರ್ ಜೊತೆ ಇರುವ ಒಂದೊಂದು ಸೆಕೆಂಡ್ ಅನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ಫೀಲ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋ. ಆಮೇಲೆ ಹೀರೋ, ಸರಿಮಾ ನೀನು ಮನೆಗೆ ಹುಷಾರಾಗಿ ಹೋಗು, ನೈಟ್ ಬಂದು ನಾನು ನಿನ್ನನ್ನ ನೋಡ್ತೀನಿ ಅಂತ ಹೇಳ್ಬೇಕಾದ್ರೆ ಆವಾಗ ಹೀರೋಯಿನ್ ಮತ್ತೆ ನನಗೆ ಹೂವ ಬೇಕು ಅಂತ ಕೇಳ್ತಾವಳೆ. ಅದಕ್ಕೆ ಹೀರೋನು ಹೂವ ತಗೊಳ್ಳೋಣ ಅಂತ ಅಂಗಡಿಗೆ ಹೋಗ್ಬೇಕಾದ್ರೆ ಈ ಕಡೆ ರಿಪೇರಿ ಆದ ಉಗಿ ಬಂಡಿ ರೋಡ್ ಅಲ್ಲಿ ಎರ್ರ ಬೆರ್ರಿ ಓಡಾಡ್ತಾ ಇದೆ. ಆವಾಗ ಅದ್ರ ಆಪೋಸಿಟ್ ಅಲ್ಲಿ ಬರ್ತಾ ಇರುವ ಕುದುರೆ ಗಾಡಿಯಲ್ಲಿರುವ ಕುದುರೆಗಳು ಹೆದರ್ಕೊಂಡು ಜಂಪ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮೇಲೇನೆ ಕುದುರೆ ಗಾಡಿ ದಬಾಕೊಳ್ಳುತ್ತೆ. ಅಷ್ಟೇ ವಿಧಿಯಿಂದ ಮತ್ತೆ ನಮ್ಮ ಹೀರೋಯಿನ್ ಸಾಯ್ತಾವಳೆ. ಅದಕ್ಕೆ ನಮ್ಮ ಹೀರೋ ಅಯ್ಯೋ ಏನಿದು ಮತ್ತೆ ಹೀಗೆ ಆಗ್ಬಿಡ್ತಲ್ಲ ಅಂತ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಫ್ರೆಂಡ್ ಡೈರೆಕ್ಟ್ ಆಗಿ ಬಂದು ನಮ್ಮ ಹೀರೋನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾವನೆ. ಆದ್ರೆ ಆವಾಗ ನಮ್ಮ ಪ್ರೊಫೆಸರ್ ಅವರ ತಲೆ ಒಳಗಡೆ ಏನೋ ಬೇರೆ ಓಡ್ತಾ ಇದೆ. ಹೀಗೆ ನಮ್ಮ ಲವರ್ ಅವಳ ವಿಧಿಯನ್ನ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಪಡ್ತಾ ಇದ್ದಾನೆ ಹೀರೋ. ಆದ್ರಿಂದ ಮತ್ತೆ ಟೈಮ್ ಮಿಷನ್ ಅಲ್ಲಿ ಕೂತು ಈ ಸಲ ಫ್ಯೂಚರ್ ಗೆ ಹೋಗ್ತಾ ಇದ್ದಾನೆ ಹೀರೋ. ಟೈಮ್ ಮಿಷನ್ ಅನ್ನು ಆನ್ ಮಾಡಿ ರನ್ ಮಾಡ್ಬೇಕಾದ್ರೆ ಅಲ್ಲಿರುವ ಟೈಮಿಂಗ್, ಸೀಸನ್, ಗಿಡ, ಮರ, ಬಿಲ್ಡಿಂಗ್, ಬುಕ್ಸ್ ಅಂತ ಎಲ್ಲವೇ ಚೇಂಜ್ ಆಗ್ತಾ ಇದೆ. ಅದು ನಡೀತಾನೆ ಇರ್ಬೇಕಾದ್ರೆ ಒಂದು ವೈಬ್ರೇಷನ್ ಅಲ್ಲಿ ಅವನ ಲವರ್ ಲಾಕೆಟ್ ಹೊರಗಡೆ ಬೀಳ್ತಾ ಇದೆ. ಅದನ್ನ ಹಿಡಿಯೋಕೆ ಟ್ರೈ ಮಾಡ್ತಾನೆ ಹೀರೋ. ಆದ್ರೆ ಆಗ್ತಾ ಇಲ್ಲ, ಅದು ಹೊರಗಡೆ ಬಿದ್ದೋಗ್ತಾ ಇದೆ. ಅದು ಹೊರಗಡೆ ಬಿದ್ದು ಹಾಗೆ ಹಳೇದಾಗಿ ಒಂದು ಸ್ಟೇಜ್ ಅಲ್ಲಿ ಕಾಣೆ ಆಗ್ಬಿಡ್ತಾ ಇದೆ, ಮಾಯ ಆಗ್ಬಿಡ್ತಾ ಇದೆ. ಆಮೇಲೆ ಪ್ರೊಫೆಸರ್ ದ ಫ್ಯೂಚರ್ ಇಸ್ ನೌ, ಭವಿಷ್ಯಕ್ಕೆ ಬಂದಾಯ್ತು ಅನ್ನೋ ಡಿಜಿಟಲ್ ಸ್ಕ್ರೀನ್ ಅನ್ನ ನೋಡ್ತಾವನೆ. ಅದನ್ನ ನೋಡ್ಬಿಟ್ಟು ಮೆಷಿನ್ ಅನ್ನ ಸ್ಟಾಪ್ ಮಾಡ್ಬೇಕಾದ್ರೆ ಅದು 2030ನೇ ವರ್ಷ ಮೇ ತಿಂಗಳು ಅಂತ ತೋರಿಸ್ತಾ ಇದೆ. ಆ ಟೈಮ್ ಅಲ್ಲಿ ಭೂಮಿಯಲ್ಲಿ ಇರುವ ಮನುಷ್ಯರು ವೆಕೇಶನ್ ಗೆ ಅಂತ ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ಮೂನ್ ಗೆ ಹೋಗ್ತಾ ಇದ್ದಾರೆ. ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ? ನಮಗೆ ಗೊತ್ತಿರೋ ಊಟಿ, ಕೊಡೆಕನಲ್, ಈ ಕಡೆ ಬಂದ್ರೆ ಕೂರ್ಗೋ, ಮಲ್ನಾಡು ಅಂತ ಹೋಗ್ತಾ ಇರ್ತೀವಿ ಅಲ್ವಾ. ಆದ್ರೆ ಆ ಟೈಮ್ ಅಲ್ಲಿ ಇರುವ ಸಾವುಕಾರರು ದುಡ್ಡಿದೆ ಅನ್ನೋ ಕೊಬ್ಬಲ್ಲಿ ಮೂನಿಗೆ ಹೋಗಿದ್ದು ಬರ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಮಜಾ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಆ ಟೈಮ್ ಅಲ್ಲಿ ಎಲ್ಲರೂ ಮಾಡರ್ನ್ ಡ್ರೆಸ್ ಅನ್ನ ಹಾಕೊಂಡಿರ್ಬೇಕಾದ್ರೆ ನಮ್ಮ ಹೀರೋ ಮಾತ್ರ ರೆಟ್ರೋ ಕೋಟ್ ಅನ್ನ ಹಾಕೊಂಡು ನಿಂತಿದ್ದಾನೆ. ಆವಾಗ ಆ ಟೈಮ್ ಮಿಷಿನ್ ಅನ್ನ ನೋಡುವ ಒಬ್ಬಳು ಹುಡುಗಿ ಅದೇನು ಕಾಫಿ ಮಿಷಿನ್ ಅಂತ ಕೇಳಿ ನಮ್ಮ ಹೀರೋನ ಕಿಂಡಲ್ ಮಾಡಿ ಹೋಗ್ತಾವಳೆ. ಆಮೇಲೆ ನಮ್ಮ ಹೀರೋ ಹಾಗೆ ನಡ್ಕೊಂಡು ಒಂದು ಪಬ್ಲಿಕ್ ಲೈಬ್ರರಿ ಒಳಗಡೆ ಹೋಗ್ತಾವನೆ. ಅಲ್ಲಿ ಆಲ್ರೆಡಿ ಸ್ಕೂಲ್ ಚಿಕ್ಕ ಮಕ್ಕಳು ಅಲ್ಲಿ ಇಲ್ಲಿ ಅಂತ ಸುತ್ತಮುತ್ತ ನೋಡ್ತಾ ಇದ್ದಾರೆ. ಅವ್ರಗಳ ಕೈಯಲ್ಲಿ ಬುಕ್ಕು ಪೆನ್ ಅಂತ ಏನೂ ಇಲ್ಲ. ಅವ್ರಗಳ ಕೈಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಸ್ಕ್ವಯರ್ ಶೇಪ್ ಅಲ್ಲಿ ಒಂದು ಗ್ಯಾಡ್ಜೆಟ್ ಮಾತ್ರ ಇದೆ. ಅದು ಏನು ಅಂತ ಕೇಳಿದ್ರೆ ಮೈಕ್ರೋ ಸ್ಕ್ಯಾನ್ ಅಂತೆ. ಅದೇ ತರದ ದೊಡ್ಡ ಸೈಜಿನ ಮೈಕ್ರೋ ಸ್ಕ್ಯಾನ್ಸ್ ಆ ಲೈಬ್ರರಿ ಪೂರ್ತಿ ಇದೆ. ಅದರಿಂದ ವ್ಯಾಕ್ಸ್ ಅಂತ ಒಂದು ಇಂಟೆಲಿಜೆನ್ಸ್, ಒಂದು ವರ್ಚುವಲ್ ಲೈಬ್ರರಿ ಪ್ರೊಫೆಸರ್ ಅಸಿಸ್ಟೆಂಟ್ ನಮ್ಮ ಹೀರೋ ಜೊತೆ ಮಾತಾಡುತ್ತೆ. ನಾವು ಕೇಳುವ ಎಲ್ಲ ಕ್ವೆಶ್ಚನ್ಸ್ ಗಳಿಗೂ ಆ ಲೈಬ್ರರಿ ಇರುವ ಬುಕ್ಸಿನ ಡಾಟಾಸ್ ಎಲ್ಲವನ್ನು ಈ ಇಂಟೆಲಿಜೆನ್ಸ್ ಅಲ್ಲಿ ರೆಕಾರ್ಡಿಂಗ್ ಮಾಡಿಟ್ಟಿರ್ತಾರೆ. ಅದು ಆನ್ಸರ್ ಮಾಡುತ್ತೆ. ಅದನ್ನ ಪ್ರೊಫೆಸರ್ ಆಶ್ಚರ್ಯದಿಂದ ನೋಡ್ಬಿಟ್ಟು ಟೈಮ್ ಟ್ರಾವೆಲ್ ಬಗ್ಗೆ ಕೇಳ್ತಾವ್ರೆ. ಏನಕ್ಕೆ ನನ್ನ ಕೈಯಲ್ಲಿ ಪಾಸ್ಟ್ ಅಲ್ಲಿ ನಡೆದಿದ್ದ ವಿಷಯಗಳನ್ನ ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವ್ಯಾಕ್ಸ್ ಯಾಕೆ ಅಂದ್ರೆ ಯಾರ ಕೈಯಲ್ಲೂ ಪಾಸ್ಟ್ ಗೆ ಹೋಗೋಕೆ ಆಗಲ್ಲ, ಆದ್ರಿಂದ ನಡೆದಿದ್ದನ್ನು ಚೇಂಜ್ ಮಾಡೋಕೆ ಆಗಲ್ಲ ಅಂತ ಆನ್ಸರ್ ಮಾಡುತ್ತೆ. ಸರಿ, ಟೈಮ್ ಟ್ರಾವೆಲ್ ಬಗ್ಗೆ ಯಾವ್ದಾದ್ರು ಬುಕ್ಸ್ ಇದ್ರೆ ಓದೋಣ ಅಂತ ನಮ್ಮ ಪ್ರೊಫೆಸರ್ ಕೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಯಾವುದುವೇ ಇಲ್ಲ. ನಮ್ಮ ಪ್ರೊಫೆಸರ್ 18th ಸೆಂಚುರಿಯಲ್ಲಿ ಟೈಮ್ ಟ್ರಾವೆಲ್ ಬಗ್ಗೆ ಒಂದು ಬುಕ್ ಅನ್ನ ಬರ್ದಿರ್ತಾರೆ. ಅದು ಮಾತ್ರನೇ ಇದೆ ಅಂತೆ. ಅದ್ರ ನಂತರ ಯಾರುವೇ ಟೈಮ್ ಟ್ರಾವೆಲ್ ಬಗ್ಗೆ ಬುಕ್ಸೇ ಬರ್ದಿಲ್ವಂತೆ. ಅಂದ್ರೆ ಆ ಬುಕ್ ಅಲ್ಲಿ ನಮ್ಮ ಹೀರೋ ಅವನ ಹೆಸರಾಕಿ 1903 ಮಾತ್ರನೇ ನಮ್ಮ ಹೀರೋ ಬದುಕಿರೋ ತರ ಬರ್ದಿದೆ. ಟೈಮ್ ಮಿಷನ್ ಅಲ್ಲಿ ನಮ್ಮ ಹೀರೋ ಟ್ರಾವೆಲ್ ಮಾಡಿದ ನಂತರ ಯಾರುವೇ ಅವನನ್ನ ಮತ್ತೆ ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಅಲ್ಲಿಗೆ ಬುಕ್ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಹೀರೋ ಹಾಗಾದ್ರೆ ನಮಗೆ ನಂತರ ಬೇರೆ ಯಾರುವೇ ಟೈಮ್ ಮಿಷನ್ ಅನ್ನ ಕಂಡಿಡ್ದಿಲ್ಲ, 2030 ಯಾರುವೇ ಟೈಮ್ ಮಿಷನ್ ಅನ್ನ ಫೈಂಡ್ ಔಟ್ ಮಾಡಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಸೊ ನಮ್ಮ ಹೀರೋ ಅವನ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಮತ್ತೆ ಆ ಟೈಮ್ ಮಿಷನ್ ಗೆ ಹತ್ತಿ ಇನ್ನ 7 years ಫಾರ್ವರ್ಡ್ ಹೋಗ್ತಾನೆ, ಫ್ಯೂಚರ್ ಗೆ ಹೋಗ್ತಾನೆ. ಆವಾಗ ನೋಡಿದ್ರೆ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಸಿಟಿನೇ ಫುಲ್ ಡ್ಯಾಮೇಜ್ ಆಗಿದೆ. ಒಂದು ಪಬ್ಲಿಕ್ ಜನ ಕೂಡ ಓಡಾಡ್ತಾ ಇಲ್ಲ. ಹಾಗೆ ಯಾರಾದ್ರೂ ಹೊರಗಡೆ ಸುತ್ತಾಡ್ತಾ ಇದ್ರೆ ಅವರನ್ನು ಪೊಲೀಸ್ ಅರೆಸ್ಟ್ ಮಾಡಿ ಬೇರೆ ಕ್ಯಾಂಪಿಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಇವಾಗ ಏನ್ ನಡೀತಾ ಇದೆ ಅಂದ್ರೆ ಭೂಮಿಯಲ್ಲಿ ಮನುಷ್ಯರು ಬದುಕೋಕೆ ಆಗಲ್ಲ ಅಂತ ಮೂನಲ್ಲಿ ಮನೆಗಳನ್ನ, ಬಿಲ್ಡಿಂಗ್ಸ್ ಗಳನ್ನ ಕಟ್ತಾ ಇದಾರಂತೆ ಮನುಷ್ಯರು. ಅದ್ರಲ್ಲೂ ಹೇಗೇಗೋ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದ್ರಿಂದ ಚಂದ್ರನೇ ಡೆಮಾಲಿಶ್ ಆಗ್ಬಿಡ್ತಾ ಇದೆ ಅಂತೆ, 2 ಭಾಗ ಆಗ್ಬಿಡ್ತಾ ಇದೆ ಅಂತೆ. ಸೊ ಆ ತರ ಚಂದ್ರ ಎರಡಾಗಿ ಸಿಡಿದ್ರಿಂದ ಆದ್ರಿಂದ ಅದ್ರ ರೊಟೇಷನ್ ಚೇಂಜ್ ಆಗಿ ಭೂಮಿಗೆ ಬಂದು ಡ್ಯಾಶ್ ಮಾಡ್ಕೋತಾ ಇದೆ. ಆದ್ರಿಂದ ಸರ್ವನಾಶಾನೇ ಆಗ್ತಾ ಇದೆ. ಆವಾಗ ಇದನ್ನ ನೋಡುವ ನಮ್ಮ ಪ್ರೊಫೆಸರ್ ಮತ್ತೆ ಓಡಿ ಹೋಗಿ ಟೈಮ್ ಮಿಷನ್ ಅಲ್ಲಿ ಕೂತ್ಕೋತಾರೆ. ಆವಾಗ ಭೂಕಂಪ ಆಗೋದ್ರಿಂದ ಮಿಷಿನ್ ಅಲ್ಲಾಡುತ್ತೆ. ಅದ್ರಲ್ಲಿ ಹೀರೋಗೆ ಏಟ್ ಆಗಿ ಮಿಸ್ ಆಗಿ ಗೊತ್ತಿಲ್ಲದೆ ಅವನ ಕೈ ಗೇರ್ ಅನ್ನ ಮುಂದೆ ತಳ್ಳಬೇಕಾದ್ರೆ ಹಾಗೆ ಸ್ಪೀಡ್ ಆಗಿ ಮೆಷಿನ್ ರನ್ ಆಗಿ ನಮ್ಮ ಹೀರೋನ ಫ್ಯೂಚರ್ ಗೆ ತಗೊಂಡು ಹೋಗಿ ನಿಲ್ಸುತ್ತೆ. ಆವಾಗ ಭೂಮಿಯಲ್ಲಿರುವ ಮನುಷ್ಯರು ಎಲ್ಲರೂ ಸರ್ವನಾಶ ಆಗಿ ಟೆಕ್ನಾಲಜಿ ಎಲ್ಲವೂ ಕೆಟ್ಟೋಗಿ ಹಾಳೋಗಿ ಭೂಮಿನೇ ಫುಲ್ ಡೆಸರ್ಟ್ ತರ ಆಗೋಗ್ಬಿಟ್ಟಿದೆ. ಆಮೇಲೆ ಮಳೆ ಸುರಿದು ನದಿ ಉಂಟಾಗಿ ಗಿಡ ಮರ ಎಲ್ಲ ಬೆಳೆದು ಹಾಗೆ ಕಾಡಾಗೂ ಚೇಂಜ್ ಆಗುತ್ತೆ. ಆಮೇಲೆ ಹೇಗೋ ನಮ್ಮ ಪ್ರೊಫೆಸರ್ ಗೆ ಕಾನ್ಶಿಯಸ್ ಬಂದು ಆ ಗೇರ್ ಅನ್ನ ಸ್ಟಾಪ್ ಮಾಡಿ ನಿಲ್ಲಿಸಬೇಕಾದ್ರೆ ಅವನು ಅನ್ಕಾನ್ಶಿಯಸ್ ಆಗಿದ್ದ. ಸ್ವಲ್ಪ ಹೊತ್ತು ಟೈಮ್
ನಲ್ಲಿ 8 ಲಕ್ಷ ವರ್ಷ ಫ್ಯೂಚರ್ ಗೆ ಬಂದ್ಬಿಟ್ಟಿದ್ದಾನೆ ನಮ್ಮ ಹೀರೋ. ಇವಾಗ ಡೇಟ್ ಏನು ಗೊತ್ತಾ? 8,02,701 ಜುಲೈ ತಿಂಗಳು. ಆವಾಗ ನಮ್ಮ ಹೀರೋ ಏಟಾಗಿ ಮತ್ತೆ ಅನ್ಕಾನ್ಶಿಯಸ್ ಆಗಿ ಮೆಷಿನ್ ಅಲ್ಲೇ ಮಲ್ಗಿರ್ಬೇಕಾದ್ರೆ ಆವಾಗ ಒಬ್ಬಳು ಹುಡುಗಿ ಬಂದು ನಮ್ಮ ಹೀರೋನ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ಒಂದು 2-3 ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನನ್ನ ವಾಸಿ ಮಾಡ್ತಾಳೆ. ಅಷ್ಟು ವರ್ಷಗಳ ನಂತರ ಕೂಡ ಭೂಮಿಯಲ್ಲಿ ಮನುಷ್ಯರು ಇರ್ತಾರೆ ಅನ್ಸುತ್ತೆ. ಆಮೇಲೆ ನಮ್ಮ ಹೀರೋ ಕಣ್ಣನ್ನ ಬಿಟ್ಟು ನೋಡಿದ್ರೆ ಒಂದು ಮರದ ಮನೆಯಲ್ಲಿ ಇದ್ದಾನೆ. ಅದು ಯಾವುದು ನೆಲದ ಮೇಲಿಲ್ಲ, ನದಿ ಹೋಗುವ ಸೈಡ್ ಅಲ್ಲಿರುವ ಬಂಡೆಗಳಲ್ಲಿ ಬ್ಯಾಂಬೂ ಸ್ಟಿಕ್ಸ್ ಗಳನ್ನ ಯೂಸ್ ಮಾಡಿ ಮನೆಯನ್ನ ಕಟ್ಟಿದ್ದಾರೆ. ಅವ್ರುಗಳೆಲ್ಲ ಟ್ರಾವೆಲ್ ಮಾಡೋಕೆ ಬೋಟ್ಸ್ ಅನ್ನ ಮಾತ್ರನೇ ಯೂಸ್ ಮಾಡ್ತಾರೆ. ಅಲ್ಲಿರುವ ಮನುಷ್ಯರನ್ನ ನೋಡ್ಬೇಕಾದ್ರೆ ಕಾಡು ಮನುಷ್ಯರುಗಳ ತರಾನೇ ಕಾಣ್ತಾ ಇದ್ದಾರೆ. ಅವ್ರುಗಳು ಮಾತಾಡುವ ಭಾಷೆ ಕೂಡ ಹೊಸದಾಗಿದೆ. ಆ ಜನರಲ್ಲೇ ನಮ್ಮ ಹೀರೋನ ಕಾಪಾಡಿ ಕರ್ಕೊಂಡು ಬಂದ ಹುಡುಗಿಗೆ ಮಾತ್ರನೇ ಇಂಗ್ಲಿಷ್ ಗೊತ್ತಿದೆ. ಮಿಕ್ತವರೆಲ್ಲ ಲೆಕ್ಸ್ ಅಂತ ಒಂದು ಫ್ಯೂಚರ್ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಇವನು ಯಾರು ಅಂತ ಗೊತ್ತಿಲ್ಲದೆ ಸುಮ್ನೆ ಇವನನ್ನ ಎತ್ತಿ ನದಿಗೆ ಬಿಸಾಕ್ ಬಿಡೋನ್ವಾ ಅಂತ ಮಾತಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಆ ಹುಡುಗಿ ಹತ್ರ ನಾನು ಟೈಮ್ ಮಿಷನ್ ಅನ್ನು ಯೂಸ್ ಮಾಡಿ ಪಾಸ್ಟ್ ಇಂದ ಫ್ಯೂಚರ್ ಗೆ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದನ್ನ ಯಾರುವೇ ನಂಬ್ತಾ ಇಲ್ಲ. ಸೊ ತಕ್ಷಣ ಆ ಹುಡುಗಿ ಪ್ಲೇಟ್ ಅನ್ನ ಚೇಂಜ್ ಮಾಡಿ ಈ ವ್ಯಕ್ತಿ ಒಬ್ಬ ಮೆಂಟಲ್, ಊರು ನೇಮು ಏನುವೇ ಗೊತ್ತಿಲ್ವಂತೆ ಅಂತ ಹೇಳ್ಬಿಡ್ತಾಳೆ. ಆದ್ರಿಂದ ಅಲ್ಲಿರುವ ಜನ ಸುಮ್ನಾಗ್ತಾರೆ. ಆದ್ರೂ ಆ ಊರಿನ ಹೆಡ್ ಮಾತ್ರ ನಮ್ಮ ಹೀರೋನ ಒಂಥರಾನೇ ನೋಡ್ತಾ ಇರ್ತಾನೆ ಡೌಟ್ ಅಲ್ಲೇ. ಆಮೇಲೆ ರಾತ್ರಿ ಆಗ್ಬೇಕಾದ್ರೆ ಅಲ್ಲಿರುವ ಜನರೆಲ್ಲ ಅವರವರ ಬೋಟ್ಸ್ ಅನ್ನ ಎತ್ತಿ ಅವರ ಮನೆಗೆ ಸೇರಿ ಕಟ್ಕೋತಾ ಇದ್ದಾರೆ. ಕೆಳಗಡೆ ಇದ್ರೆ ಏನಾಗ್ಬಿಡುತ್ತೆ, ಅಷ್ಟೊಂದು ಸೆಕ್ಯೂರಿಟಿ ಥ್ರೆಟಾ? ಆಮೇಲೆ ಪ್ರೊಫೆಸರ್ ಕೂತು ಆ ಹುಡುಗಿ ಜೊತೆ ಮಾತಾಡ್ತಾನೆ, ಅವ್ರಗಳ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಈ ಹುಡುಗಿನೇ ಅಲ್ಲಿರುವ ಮಕ್ಕಳಿಗೆಲ್ಲ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಾ ಇರ್ತಾಳೆ ಅನ್ಸುತ್ತೆ. ಇವ್ರಗಳನ್ನ ಎಳೆ ಅಂತ ಕರೀತಾರಂತೆ. ಆ ಟೀಚರ್ ಹುಡುಗಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಅವನು ಸುಮಾರಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಆ ಕಾಲದಲ್ಲಿ ಇಂಗ್ಲಿಷ್ ಅನ್ನೋದು ತುಂಬಾನೇ ಹಳೆ ಕಾಲದ ಲ್ಯಾಂಗ್ವೇಜ್ ಅಂತೆ. ಆಮೇಲೆ ಆ ಹುಡುಗಿ ಅವಳ ತಂದೆ ತಾಯಿ ಇಲ್ಲಿಲ್ವಂತೆ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾರಂತೆ. ಎಲ್ಲಿಗೆ ಹೋದ್ರು ಅಂತ ಹೀರೋ ಕೇಳ್ಬೇಕಾದ್ರೆ ಆ ಹುಡುಗಿಗೇನೆ ಗೊತ್ತಿಲ್ವಂತೆ. ಹಾಗೆ ಪ್ರೊಫೆಸರ್ ಅವಳ ಜೊತೆ ಮಾತಾಡ್ಕೊಂಡೆ ಹಾಗೆ ಆಕಾಶವನ್ನ ನೋಡ್ಬೇಕಾದ್ರೆ ಚಂದ್ರ ಹಾಗೆ ಪೀಸ್ ಆಗಿ ಹೊಡೆದೋಗಿದೆ. ಆಮೇಲೆ ಹೀರೋ ಏನಕ್ಕೆ ಬೋಟನ್ನ ಎತ್ತಿ ಮನೆ ಜೊತೆ ಸೇರಿ ಕಟ್ಟಿಟ್ಕೋತಾ ಇದ್ದೀರಾ, ಏನಾದ್ರೂ ಕಳ್ತನ ಆಗ್ಬಿಡುತ್ತೆ ಅಂತ ಭಯನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟೀಚರ್ ಹುಡುಗಿ ಕಳ್ತನ ಅನ್ನೋ ಪದಾನೇ ನಮ್ಮಲ್ಲಿಲ್ಲ, ಆದ್ರೂ ಏನಕ್ಕೂ ಸೇಫ್ಟಿಗೆ ಇರ್ಲಿ ಅಂತಾನೆ ಕಟ್ಟಿಡ್ತಾ ಇದೀವಿ ಅಂತ ಹೇಳ್ತಾಳೆ. ಆಮೇಲೆ ಪ್ರೊಫೆಸರ್ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಕೆಟ್ಟ ಕನಸು ಬರುತ್ತೆ. ಅದೇ ಸಮಯದಲ್ಲಿ ಟೀಚರ್ ಅವಳ ತಮ್ಮ ಕೂಡ ಕನಸುಕೊಂಡು ಮೋರ್ಲಾಗ್ ಅಂತ ಹೆದರ್ಕೊಂಡು ಎದ್ದೇಳ್ತಾನೆ. ಆಮೇಲೆ ಅವನನ್ನ ಸಮಾಧಾನ ಮಾಡಿ ಮಲಗಿಸ್ತಾಳೆ ಟೀಚರ್. ಆವಾಗ ನೋಡ್ಬೇಕಾದ್ರೆ ಹ್ಯಾಂಗರ್ ಅಲ್ಲಿ ಮಡಗಿದ್ದ ನಮ್ಮ ಹೀರೋ ಅವನ ವಾಚ್ ಅನ್ನ ಬೇರೆ ಕಾಣ್ತಾ ಇಲ್ಲ. ಆವಾಗ ಹೀರೋ ಮೋರ್ಲಾಗ್ ಅಂದ್ರೆ ಏನು, ಏನಕ್ಕೆ ನಿನ್ನ ತಮ್ಮ ಅಷ್ಟು ಜೋರಾಗಿ ಕಿರ್ಚ್ಕೊಂಡ ಅಂತ ಕೇಳ್ಬೇಕಾದ್ರೆ ಅದು ಬರೀ ಕನಸು ಅಷ್ಟೇ ಅಂತ ಹೇಳಿ ಸ್ಟಾಪ್ ಮಾಡ್ತಾ ಇದ್ದಾಳೆ. ಏನನ್ನು ಮುಚ್ಚಿಡ್ತಾ ಇದ್ದಾಳೆ ಹುಡುಗಿ. ಆಮೇಲೆ ನೆಕ್ಸ್ಟ್ ದಿನ ಇಬ್ಬರು ಹೊರಟು ಬೇರೆ ಜಾಗಕ್ಕೆ ಹೋಗ್ತಾರೆ. ಈ ಜಾಗದಲ್ಲಿ ಆ ಟೀಚರ್ ಹುಡುಗಿಗೆ ಅವಳ ತಂದೆ ತಾಯಿ ಇಂಗ್ಲಿಷ್ ಅನ್ನ ಹೇಳ್ಕೊಟ್ರಂತೆ. ಆವಾಗ ಹುಡುಗಿ ಹೀರೋ ಹತ್ರ ನೀನು ಯಾಕೆ ಟೈಮ್ ಟ್ರಾವೆಲ್ ಮಾಡಿ ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನಾನು ನನ್ನ ಪಾಸ್ಟ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅದು ನನ್ನ ಕೈಯಲ್ಲಿ ಆಗ್ಲಿಲ್ಲ. ಸರಿ, ಫ್ಯೂಚರ್ ಅಲ್ಲಿ ಟೈಮ್ ಮಿಷನ್ ಅನ್ನ ತುಂಬಾ ಜನ ಕಂಡಿಡ್ದಿರ್ತಾರೆ. ಆವಾಗ ಆ ತರ ಮಿಷನ್ ಅನ್ನ ಕಂಡಿಡ್ದಿರೋರ ಹತ್ರ ಪಾಸ್ಟ್ ಅನ್ನ ಹೇಗೆ ಚೇಂಜ್ ಮಾಡೋದು ಅನ್ನೋ ವಿಷಯವನ್ನ ತಿಳ್ಕೊಂಡು ಮತ್ತೆ ಪಾಸ್ಟ್ ಗೆ ಹೋಗಿ ಚೇಂಜ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಫ್ಯೂಚರ್ ಗೆ ಬಂದ್ರೆ ಟೈಮ್ ಟ್ರಾವೆಲ್ ಬಗ್ಗೆ ಇನ್ನ ವಿಷಯಗಳು ಗೊತ್ತಾಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ನನಗೆ ಸಿಕ್ಲಿಲ್ಲ ಅಂತ ಹೀರೋ ಹೇಗೆ ಟೈಮ್ ಟ್ರಾವೆಲ್ ಮಾಡಿ ಹಾಗೆ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅವನ ತಲೆಗೆ ಏಟಾಗಿ ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದು ತಲುಪಿದ್ದಾನೆ ಅನ್ನೋದನ್ನ ಹೇಳ್ತಾನೆ. ಸೊ ಪಾಸ್ಟ್ ಅಲ್ಲಿ ಯಾರನ್ನೋ ಕಳ್ಕೊಂಡಿದ್ದಾನೆ, ಅವರನ್ನ ಮತ್ತೆ ಜೀವಂತವಾಗಿ ತರಬೇಕು ಅಂತಾನೆ ಈ ಹೀರೋ ಕಷ್ಟ ಪಡ್ತಾ ಇದ್ದಾನೆ ಅನ್ನೋ ವಿಷಯವನ್ನ ತಿಳ್ಕೊತಾಳೆ ಆ ಹುಡುಗಿ. ಆವಾಗ ಹೀರೋ ಯಾಕೆ ನಿಮ್ಮ ಊರಲ್ಲಿ ಯಾರುವೇ ಏಜ್ ಆದವರೇ ಇಲ್ಲ, ಮುದುಕ್ರೇ ಇಲ್ವಲ್ಲ ಯಾಕೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ನಮ್ಮ ಊರಲ್ಲಿದ್ದ ಏಜ್ ಆದವರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಏನನ್ನು ಸರಿಯಾಗಿ ಹೇಳ್ದೆ ಮುಚ್ಚಿಡ್ತಾ ಇದ್ದಾಳೆ ಹುಡುಗಿ. ಆಮೇಲೆ ನಮ್ಮ ಹೀರೋ ಬಂದ ಟೈಮ್ ಮಿಷನ್ ಇವಾಗ ಹೇಗಿದೆ ಅಂತ ಅದನ್ನ ನೋಡೋಕೆ ಹೋಗ್ತಾರೆ. ಆವಾಗ ಹುಡುಗಿ ನೀನು ಯಾಕೆ ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ನಿನ್ನ ಪಾಸ್ಟಿಗೇನೆ ಹೋಗ್ಬಿಡು ಅಂತ ಹೇಳ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ನನ್ನ ತಮ್ಮನ್ನು ನಿನ್ನ ಜೊತೆನೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಯಾಕೆ ಆತರ ಹೇಳ್ತಾ ಇದೀಯಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಊರ್ ಜನ ಎಲ್ಲರೂ ಎಳೆ ಅಂತ ಕಿರ್ಚ್ಕೋತಾ ಇದ್ದಾರೆ. ಅದಕ್ಕೆ ಹುಡುಗಿ ಅಯ್ಯೋಯ್ಯೋ ಮತ್ತೆ ಅವ್ರುಗಳು ಬಂದ್ಬಿಟ್ರ ಅಂತ ಸ್ಪೀಡ್ ಆಗಿ ಅವಳ ತಮ್ಮನ್ನ ನೋಡೋಕೆ ಓಡಿ ಹೋಗ್ತಾಳೆ. ಪ್ರೊಫೆಸರ್ ಹಿಂದೆನೆ ಓಡಿ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಕಿಂಗ್ ಕಾಂಗ್ ಸೈಜ್ಗೆ ವಿಚಿತ್ರವಾದ ಪ್ರಾಣಿಗಳು ಬರ್ತಾ ಇವೆ. ಅಲ್ಲಿರುವ ಜನರನ್ನ ಏನೋ ಬಾಣ ರೀತಿ ಬಿಟ್ಟು ಬೇಟೆ ಆಡ್ತಾ ಇವೆ. ಅದರಲ್ಲಿ ಒಂದು ಬಾಣ ನಮ್ಮ ಟೀಚರ್ ಕೈಗೂ ಏಟಾಗ್ಬಿಡುತ್ತೆ. ಈ ಜನ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕು ಅಂತ ಅನ್ಕೋಬೇಕಾದ್ರೆ ಮರಳು ಅಡಿಯಿಂದ ವಿಚಿತ್ರವಾದ ಪ್ರಾಣಿಗಳು ಹೊರಗಡೆ ಬಂದು ಅವ್ರುಗಳನ್ನ ಅಟ್ಯಾಕ್ ಮಾಡುತ್ತೆ, ಹಿಡ್ಕೊಳ್ಳುತ್ತೆ. ಅವ್ರುಗಳ ಕೈ ಕಾಲನ್ನ ಕಟ್ಟಿ ಮಣ್ಣು ಅಡಿಗೆ ಎಳ್ಕೊಂಡು ಹೋಗ್ಬಿಡ್ತಾ ಇವೆ ಆ ಪ್ರಾಣಿಗಳು. ಇವ್ರುಗಳಿಗೆ ಹೆದರ್ಕೊಂಡು ಜನರು ಬೇಗನೆ ಮನೆಗೆ ಹೋಗ್ಬಿಡ್ತಾ ಇದ್ದಾರೆ. ಬೋಟ್ ಅನ್ನ ಕೂಡ ಎತ್ತಿ ಮನೆಗೇನೆ ಕಟ್ಕೋಬಿಡ್ತಾ ಇದ್ದಾರೆ. ಆ ಪ್ರಾಣಿಗಳು ಭೂಮಿ ಅಡಿಯಿಂದಾನೆ ಇವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇವೆ. ಆದ್ರಿಂದಾನೆ ಬೆಟ್ಟದ ಹೈಟ್ ಅಲ್ಲಿ ಇವ್ರುಗಳು ಮನೆ ಕಟ್ಟಿ ಬದುಕ್ತಾ ಇದ್ದಾರೆ. ಈ ಪ್ರಾಣಿಗಳೇ ನಮ್ಮ ಟೀಚರ್ ಅವರ ಪೇರೆಂಟ್ಸ್ ಅನ್ನ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಇವಾಗ ಟೀಚರ್ ತಮ್ಮನ್ನ ಪ್ರಾಣಿ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಅವನನ್ನ ಕಾಪಾಡ್ತೀನಿ ಅಂತ ನಮ್ಮ ಹೀರೋ ಹೋಗ್ತಾನೆ. ಅದ್ರ ಜೊತೆ ಫೈಟ್ ಮಾಡ್ತಾನೆ. ಇವಾಗ ನಮ್ಮ ಪ್ರೊಫೆಸರ್ ಅನ್ನ ಅಟ್ಯಾಕ್ ಮಾಡ್ಕೊಂಡು ಆಟಾಡಿಸ್ಕೊಂಡು ಬರ್ತಾ ಇದೆ ಆ ಪ್ರಾಣಿ. ನಮ್ಮ
ಹೀರೋನು ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡಿದ್ರೆ ಆಗ್ತಾನೆ ಇಲ್ಲ. ಕೊನೆಗೆ ನಮ್ಮ ಹೀರೋನ ಅಟ್ಯಾಕ್ ಮಾಡಿ ಕೆಳಗಡೆ ತಳ್ಬಿಡ್ತಾ ಇದೆ. ಆವಾಗ ತಮ್ಮ ಹುಡುಗನೇ ಬಂದು ಬೆಂಕಿನ ತೋರಿಸಿ ನಮ್ಮ ಹೀರೋನ ಅದ್ರ ಹತ್ರ ಇಂದ ಕಾಪಾಡ್ತಾನೆ. ಆವಾಗ ದೂರದಲ್ಲಿ ಬೇಟೆ ಮುಗೀತು ಅನ್ನುವ ಶಂಕ ಸದ್ದು ಕೇಳುತ್ತೆ. ಅದನ್ನ ಕೇಳಿದ ತಕ್ಷಣ ಎಲ್ಲ ಪ್ರಾಣಿಗಳು ಮತ್ತೆ ಮಣ್ಣು ಒಳಗಡೆನೆ ಹೋಗ್ಬಿಡ್ತಾ ಇದೆ. ಹಾಗೆ ಹೋಗ್ಬೇಕಾದ್ರೆ ಬಾಣ ಬಿಟ್ಟು ಮಾರ್ಕ್ ಮಾಡಿದ ನಮ್ಮ ಟೀಚರ್ ಅನ್ನು ಎಳ್ಕೊಂಡು ಹೋಗ್ಬಿಡ್ತಾ ಇವೆ. ಆದ್ರೆ ಇವನ್ನೆಲ್ಲ ಅಲ್ಲಿರೋ ಜನ ವಾಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಟೀಚರ್ ಅನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ಅದ್ರ ಜೊತೆ ಹೋರಾಡಿ ಹೋರಾಡಿ ಈ ಊರ್ ಜನರಿಗೆ ಸಾಕಾಗ್ಬಿಟ್ಟಿದ್ಯಂತೆ. ಊರಿನ ಹೆಡ್ ಕೂಡ ಅಷ್ಟೇ ಎತ್ಕೊಂಡು ಹೋದವರಿಗೆ ಕಾರ್ಯ ಮಾಡ್ಬಿಟ್ಟು ನೆಕ್ಸ್ಟ್ ಮಾಡೋ ಕೆಲಸವನ್ನ ಮಾಡೋಣ ಅನ್ನೋ ತರ ಈಸಿಯಾಗಿ ಹೋಗ್ಬಿಡ್ತಾ ಇದ್ದಾರೆ. ಇದು ಅವ್ರಗಳ ರೊಟೀನ್ ಲೈಫ್ ಅಲ್ಲಿ ಡೈಲಿ ನೋಡುವ ವಿಷಯ. ಬಟ್ ಆದ್ರೆ ನಮ್ಮ ಪ್ರೊಫೆಸರ್ ಸುಮ್ನೆ ಇರ್ತಾ ಇಲ್ಲ. ಟೀಚರ್ ಅನ್ನ ಕಾಪಾಡಬೇಕು ಅಂತ ಅವಳ ತಮ್ಮನ್ನ ಕರ್ಕೊಂಡು ಹೊರಡ್ತಾನೆ. ನೈಟ್ ಆಗ್ಬಿಟ್ಟಿದೆ. ಪ್ರೊಫೆಸರ್ ಅನ್ನ ಕರ್ಕೊಂಡು ಒಂದು ಅಂಡರ್ ಗ್ರೌಂಡ್ ಪಾತಿಗೆ ಹೋಗ್ತಾನೆ ಹುಡುಗ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಸೈಜ್ ಮೆಟಲ್ ಬಾಲ್ ಇದೆ. ಇದನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಪ್ರೊಫೆಸರ್ ಅದನ್ನ ನೋಡಿ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗಲೇ ಗೊತ್ತಾಗುತ್ತೆ ಅದು ಹಳೆಯ ಪಬ್ಲಿಕ್ ಲೈಬ್ರರಿ ಅಂತ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯಾಕ್ಸ್ ಇದೆಯಲ್ಲ ಅದರ ಕೋರ್ ಮೆಮೊರಿ. ಭೂಮಿ ಪೂರ್ತಿ ಇದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ಸ್ ಎಲ್ಲವೇ ಹಾಳೋಗಿ ಕೆಟ್ಟೋಗಿ ಇವಾಗ ಬ್ಯಾಲೆನ್ಸ್ ಈ ವ್ಯಾಕ್ಸ್ ಮಾತ್ರನೇ ಇರೋದಂತೆ. ಅದರಲ್ಲಿ 8 ಲಕ್ಷ ವರ್ಷಗಳಾಗಿ ಏನೆಲ್ಲ ಆಯ್ತೋ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಡಾಟಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದೆಯಂತೆ ವ್ಯಾಕ್ಸ್. 8 ಲಕ್ಷ ವರ್ಷಗಳ ಮುಂಚೆ ಎಲ್ಲವೂ ಮನುಷ್ಯರಾಗೆ ಇದ್ರು. ಆದ್ರೆ ಆಮೇಲೆ ನಡೆದ ತುಂಬಾ ನಾಶಗಳಿಂದ ಇವಾಗ ಮನುಷ್ಯರೇ 2 ಭಾಗ ಆಗಿ 2 ಟೈಪ್ಸ್ ಹ್ಯೂಮನ್ಸ್ ಇದಾರಂತೆ. ಒಂದು ಎಳಾಯ್ ಜನಾಂಗ, ಇನ್ನೊಂದು ಆ ಮನುಷ್ಯರ ನರಮಾಂಸವನ್ನು ತಿನ್ನುವ ಮೋರ್ಲಾಗ್ಸ್ ಅಂತ ಎಲ್ಲ ಕಥೆಯನ್ನು ಹೇಳುತ್ತೆ ವ್ಯಾಕ್ಸ್. ಸೊ ಆ ಕೋತಿ ತರ ಇರುವ ಪ್ರಾಣಿಗಳು ಕೂಡ ಮನುಷ್ಯರೇ ಅಂತ ನಮಗೆ ಇವಾಗ ಅರ್ಥ ಆಗುತ್ತೆ. ಭೂಮಿಯ ಮೇಲೆ ಬದುಕುವ ಮನುಷ್ಯರನ್ನ ಎಳಾಯ್ ಅಂತ ಕರೀತಾರಂತೆ. ಭೂಮಿಯ ಅಡಿಯಲ್ಲಿ ಬದುಕುವ ಮನುಷ್ಯರನ್ನ ಮೋರ್ಲಾಕ್ಸ್ ಅಂತ ಕರೀತಾರಂತೆ. ಈ ಇನ್ಫಾರ್ಮೇಶನ್ ಎಲ್ಲ ಮೋರ್ಲಾಕ್ಸ್ ಹತ್ರ ಇಂದ ತಪ್ಪಿಸಿಕೊಂಡು ಬಂದ ಎಳಾಯ್ ಜನಾಂಗನ ಸೇರಿದವನು ಈ ವ್ಯಾಕ್ಸ್ ಗೆ ಹೇಳಿದ್ದಾನಂತೆ. ಅದನ್ನ ಮೆಮೊರಿಯಲ್ಲಿ ಸೇವ್ ಮಾಡಿ ಇಟ್ಟಿದೆ ವ್ಯಾಕ್ಸ್. ಮೋರ್ಲಾಕ್ಸ್ ಅನ್ನುವ ಪ್ರಾಣಿಗಳಿಗೆ ಈ ಮನುಷ್ಯರನ್ನ ಬೇಟೆಯಾಡಿ ತಿನ್ನುವುದೇ ಕೆಲಸ ಅಂತೆ. ಯಾಕೆ ಮನುಷ್ಯರ ಕನಸಲ್ಲಿ ಕೂಡ ಬಂದು ಭಯ ಪಡಿಸುತ್ತಂತೆ. ಅದೇನೆ ಅವುಗಳಿಗೆ ಎಂಟರ್ಟೈನ್ಮೆಂಟ್ ಅಂತೆ. ಅವುಗಳ ಕೋಟೆ ವೆಸ್ಟ್ ಸೈಡ್ ಅಲ್ಲಿ ಇದೆಯಂತೆ. ಅದನ್ನ ವ್ಯಾಕ್ಸ್ ನಮ್ಮ ಪ್ರೊಫೆಸರ್ ಗೆ ಹೇಳುತ್ತೆ. ಸೊ ನಮ್ಮ ಪ್ರೊಫೆಸರ್ ಟೀಚರ್ ತಮ್ಮನ್ನ ಕರ್ಕೊಂಡು ಅಲ್ಲಿಗೆ ಹೊರಡ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಪ್ರೊಫೆಸರ್ ಅವನ ಕನಸಲ್ಲಿ ಯಾವಾಗ್ಲೂ ಬರುವ ಆ ಗುಹೆ ಕಾಣುತ್ತೆ. ಅದಕ್ಕೆ ಪ್ರೊಫೆಸರ್ ತಮ್ಮನ್ನ ಮತ್ತೆ ವಿಲೇಜ್ ಗೆನೆ ಹೋಗು ಅಂತ ಹೇಳ್ಬಿಟ್ಟು ಇವರು ಆ ಗುಹೆ ಒಳಗಡೆ ಹೋಗ್ತಾರೆ. ಒಳಗಡೆಯಿಂದ ತುಂಬಾ ಬ್ಯಾಟ್ಸ್ ಹಾರ್ಕೊಂಡು ಬರುತ್ತೆ. ಇನ್ನ ಕೆಳಗಡೆ ಹೋದ್ರೆ ಒಂದು ಮೆಷಿನ್ ರೋಲ್ ಮಾಡ್ತಾ ಇದೆ. ಸೊ ಆ ಮೆಷಿನ್ ಸುತ್ತುತ್ತಾ ಇರುವ ದಾರಿಯಲ್ಲಿ ನಮ್ಮ ಹೀರೋನು ನಡ್ಕೊಂಡು ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಏನೋ ಒಂದು ಫ್ಯಾಕ್ಟರಿ ತರ ಮೋರ್ಲಾಕ್ಸ್ ಕೆಲಸ ಮಾಡ್ತಾ ಇವೆ. ಅದನ್ನು ದಾಟಿ ಹೋಗಿ ನೋಡಿದ್ರೆ ಮನುಷ್ಯರ ಬಟ್ಟೆಗಳೆಲ್ಲ ಬಿದ್ದಿದೆ. ಅಂದ್ರೆ ಮನುಷ್ಯರನ್ನ ತುಂಡು ತುಂಡಾಗಿ ಕಟ್ ಮಾಡಿ ಈ ಮೋರ್ಲಾಕ್ಸ್ ತಿನ್ನುವ ಜಾಗನೇ ಅದು. ಸೊ ಅಲ್ಲಿರುವ ರಕ್ತಗಳನ್ನ ನೋಡಿ ನಮ್ಮ ಹೀರೋ ಹೆದರ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇರುವ ಪಾತಾಳಕ್ಕೆ ಬಿದ್ದೋಗ್ತಾನೆ. ಬಿದ್ದಿದ್ದ ಜಾಗದಲ್ಲಿ ನೋಡಿದ್ರೆ ಬರೀ ನೀರು, ಅದ್ರ ಮೇಲ್ಗಡೆ ಫುಲ್ ಬೋನ್ಸ್ ಗಳಿವೆ. ಅದನ್ನ ಹೀರೋ ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಒಂದು ಮೋರ್ಲಾಕ್ ಬಂದು ನಮ್ಮ ಹೀರೋ ಅವನ ತಲೆಯನ್ನ ಹಿಡಿದು ಮೇಲೆತ್ತುತ್ತೆ. ನಂತರ ಅವನನ್ನ ಇನ್ನೊಂದು ರೂಮಿಗೆ ಕಳಿಸುತ್ತೆ. ಅಲ್ಲಿ ಒಳಗಡೆ ಬಂದು ನೋಡಿದ್ರೆ ನಮ್ಮ ಟೀಚರ್ ಅನ್ನ ಒಂದು ಸ್ಟೀಲ್ ಕೇಜ್ ಅಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ. ಅವಳ ಮುಂದೆ ಒಬ್ಬ ಬಿಳಿಗೆ ಕೂತಿದ್ದಾನೆ, ವೈಟ್ ಆಗಿ ಕೂತಿದ್ದಾನೆ. ಇವನೇ ಮೋರ್ಲಾಕ್ಸಿನ ರಾಜ. ಆದ್ರೆ ನೋಡೋಕೆ ನಾರ್ಮಲ್ ಮನುಷ್ಯರ ತರಾನೇ ಇದ್ದಾನೆ. ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ. ಆಕ್ಚುಲಿ ಚಂದ್ರ ಹೊಡೆದೋಗಿ ಭೂಮಿ ನಾಶ ಆಗ್ಬೇಕಾದ್ರೆ ಮನುಷ್ಯರು ಕೆಲವೊಬ್ರು ಜೀವ ಬದುಕಬೇಕು ಅಂತ ಭೂಮಿ ಅಡಿಗೆ ಹೋಗಿ ಬದುಕ್ತಾ ಇದ್ರಂತೆ. ಇನ್ನ ಕೆಲವರು ಭೂಮಿಯ ಮೇಲ್ಗಡೆನೆ ಇದ್ದು ಸರ್ವನಾಶ ಆಗ್ಬೇಕಾದ್ರೆ ಅದರಲ್ಲಿ ಹೇಗೋ ಎಸ್ಕೇಪ್ ಆಗಿ ಇನ್ನ ಕೂಡ ಜೀವ ತಪ್ಪಿಸಿ ಬದುಕ್ತಾ ಇದ್ರಂತೆ. ಮತ್ತೆ ಭೂಮಿ ಸ್ಟೆಬಿಲೈಸ್ ಆಗ್ಬೇಕಾದ್ರೆ ನಾರ್ಮಲ್ ಕಂಡೀಷನ್ ಗೆ ಬರ್ಬೇಕಾದ್ರೆ ಭೂಮಿ ಕೆಳಗಡೆ ಇದ್ರಲ್ವಾ ಮನುಷ್ಯರು, ಅವರ ಕೈಯಲ್ಲಿ ಮತ್ತೆ ಮೇಲ್ಗಡೆ ಬರೋಕೆ ಆಗ್ಲಿಲ್ಲ. ಭೂಮಿ ಕೆಳಗಡೆನೆ ಇದ್ದು ಮನುಷ್ಯರನ್ನ ತಿನ್ನೋಕೆ ಶುರು ಮಾಡ್ಕೊಂಡ್ರಂತೆ. ನರಮಾಂಸ ತಿನ್ನೋಕೆ ಕಲ್ತ್ಕೊಬಿಟ್ರಂತೆ. ಸರಿ ಭೂಮಿ ಸ್ಟೆಬಿಲೈಸ್ ಆದ ಮೇಲೆ ಮತ್ತೆ ಭೂಮಿಯ ಮೇಲ್ಗಡೆ ಬರೋಣ ಅಂತ ಟ್ರೈ ಮಾಡಿದ್ರೆ ಅವ್ರಗಳ ಕೈಯಲ್ಲಿ ಬೆಳಕಿನ ಶಾಖವನ್ನ ತಡ್ಕೊಳ್ಳೋಕೆ ಆಗ್ತಿಲ್ವಂತೆ. ಲಕ್ಷ ವರ್ಷ ಭೂಮಿ ಅಡಿಯಲ್ಲೇ ಬದುಕ್ತಾ ಇದ್ದ ಮನುಷ್ಯರ ಕೈಯಲ್ಲಿ ಸರಿಯಾಗಿ ಸೂರ್ಯನ ಬೆಳಕು ಇಲ್ಲದೆ ಬದುಕ್ದವರು. ಆದ್ರಿಂದ ಇವಾಗ ಸೂರ್ಯನ ಬೆಳಕನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದು ಮಾತ್ರ ಇಲ್ಲ, ಸೂರ್ಯನ ಬೆಳಕು ಬೀಳದೆ ಇರೋದ್ರಿಂದಾನೇ ಈ ಪ್ರಾಣಿಗಳೆಲ್ಲ ವೈಟ್ ಆಗಿದೆಯಂತೆ. ಅದಕ್ಕೇನೆ ಹಗಲೊತ್ತಲ್ಲಿ ಬೇಟೆ ಆಡುವುದನ್ನ ಬಿಟ್ಟು ಸಂಜೆ ಟೈಮಲ್ಲಿ ಬೇಟೆ ಆಡುತ್ತಂತೆ. ಆ ಟೈಮಲ್ಲಿ ಶಾಖ ಕಡಿಮೆ ಇರೋದ್ರಿಂದ ಇವುಗಳಿಗೆ ಹೆದರ್ಕೊಂಡೆ ಮನುಷ್ಯರು ನೀರಿನ ಮೇಲೆ ಮನೆಯನ್ನ ಕಟ್ಟಿ ಬದುಕ್ತಾ ಇದಾರಂತೆ. ಅದು ಮಾತ್ರ ಇಲ್ಲ, ಇವ್ರುಗಳಿಗೆ ಚೆನ್ನಾಗಿ ಬೇಟೆ ಆಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರೋರು ಬೇಕು. ಸೊ ಇವ್ರುಗಳ ಊಟದ ವ್ಯವಸ್ಥೆಗಾಗಿ ಅಂತಾನೆ ಮೋರ್ಲಾಕ್ಸ್ ಅಲ್ಲೇ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರಂತೆ. ಮೋರ್ಲಾಕ್ಸ್ ಅಲ್ಲೇ ದೊಡ್ಡ ಸೈಜ್ ಅಲ್ಲಿ ಇರುವ ಅವುಗಳನ್ನ ಹಂಟರ್ಸ್ ಅಂತ ಕರೀತಾರಂತೆ. ಅವುಗಳೇ ಈ ಎಲ್ಲ ಜನರನ್ನ ಬೇಟೆ ಆಡೋಕೆ ಹೋಗುತ್ತಂತೆ. ಅವುಗಳಿಗೆ ಬೇಟೆ ಆಡೋದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಅವುಗಳ ಜೊತೆ ನಾರ್ಮಲ್ ಆಗಿ ಮಾತಾಡೋ ತರ ಮಾತಾಡಿದ್ರೆ ಅವುಗಳಿಗೆ ಅರ್ಥ ಆಗಲ್ವಂತೆ. ಬಟ್ ಹಾಗಿದ್ರು ಕೂಡ ಅವುಗಳ ಬ್ರೈನ್ ಒಳಗಡೆ ಹೋಗಿ ನಮ್ಮ ರಾಜನ್ ಕೈಯಲ್ಲಿ ಕಮ್ಯುನಿಕೇಟ್ ಮಾಡೋಕೆ ಆಗುತ್ತಂತೆ. ಸೊ ಆ ಮೋರ್ಲಾಕ್ಸ್ ಜೊತೆ ಟೆಲಿಪತಿ ಮುಖಾಂತರ ಅವುಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ರಾಜರಿಗೆ ಇರುತ್ತೆ. ಸೊ ಆ ಶಕ್ತಿಯನ್ನ ಇಟ್ಟೆ ಇವ್ರುಗಳು ತುಂಬಾ ವರ್ಷಗಳಿಂದ ರಾಜರಾಗಿ ಅವುಗಳನ್ನ ರೂಲ್ ಮಾಡ್ತಾ ಇದಾರಂತೆ. ಇವ್ರುಗಳು ದೊಡ್ಡ ಬುದ್ಧಿವಂತರು. ಯಾಕೆ ಅಂದ್ರೆ ಒಂದು ಕಡೆ ಮೋರ್ಲಾಕ್ಸ್ ಅನ್ನ ಬೆಳೆಸಿಟ್ಟಿದ್ದಾರೆ, ಇನ್ನೊಂದು ಕಡೆ ಮೇಲ್ಗಡೆ ಮನುಷ್ಯರನ್ನ ಹಾಗೆ ಜೀವಂತವಾಗಿ ಬಿಟ್ಟಿದ್ದಾರೆ. ಸೊ ಇವರಿಗೆ ಬೇಕು ಅಂದಾಗ ಮೋರ್ಲಾಕ್ಸ್ ಅನ್ನ ಬೇಟೆಗೆ ಕಳಿಸ್ತಾರೆ. ಹಾಗೆ ಬೇಟೆ ಆಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಹುಡುಗಿರು ಸಿಕ್ಕಿದ್ರೆ ಅವ್ರಗಳನ್ನ ಮೋರ್ಲಾಕ್ಸ್ ಪಾಪ್ಯುಲೇಷನ್ ಅನ್ನ ಇನ್ನ ಸೃಷ್ಟಿ ಮಾಡೋದಕ್ಕಾಗಿ ಹಾಗೆ ಜೀವಂತವಾಗಿ ಇಟ್ಕೋತಾರಂತೆ.
ಆ ಮೋರ್ಲಕ್ಸ್ ಮಾತ್ರ ಇಲ್ಲ, ಯಾವುದೇ ತರ ಜಂತುವಾಗಿದ್ರು ಸರಿ ಈ ರಾಜನ ಕೈಯಲ್ಲಿ ಅವ್ರಗಳ ಬ್ರೈನ್ ಒಳಗಡೆ ಹೋಗಿ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯೋಕೆ ಆಗುತ್ತೆ. ಅದೇ ತರ ಈ ರಾಜ ಇವಾಗ ನಮ್ಮ ಹೀರೋ ಅವನ ಬ್ರೈನ್ ಅನ್ನ ಓದ್ಬೇಕಾದ್ರೆ, ರೀಡ್ ಮಾಡ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಈ ಟೈಮ್ ಮೆಷಿನ್ ಇಂದ ಬಂದಿರೋ ವಿಷಯ ಎಲ್ಲವೂ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಈ ಟೈಮ್ ಮೆಷಿನ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತಾನೆ ನಮ್ಮ ಹೀರೋನ ಇನ್ನ ಜೀವಂತವಾಗಿ ಬಿಟ್ಟಿದ್ದಾನೆ ಆ ರಾಜ. ಸೊ ಇವಾಗ ಅವನ ಶಕ್ತಿಯನ್ನ ಯೂಸ್ ಮಾಡಿ ನಮ್ಮ ಹೀರೋನ ಮ್ಯಾನಿಪ್ಯುಲೇಟ್ ಮಾಡಿ ಅವನಿಗೆ ಅವನ ಲವರ್ ಜೊತೆ ಮದುವೆ ಆಗಿ ಮಕ್ಕಳು ಆಗಿರೋ ತರ ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡಿ ತೋರಿಸ್ತಾನೆ ರಾಜ. ಹಾಗೆ ಇರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಗೆ ಒಂದು ನಿಜವನ್ನ ಹೇಳ್ತಾನೆ ರಾಜ. ನಮ್ಮ ಪ್ರೊಫೆಸರ್ ಅವನ ಲವರ್ ಸತ್ತೋಗಿದ್ರಿಂದಾನೆ ನಮ್ಮ ಹೀರೋ ಆ ಮಿಷಿನ್ ಅನ್ನ ಕಂಡಿಡ್ದಿದ್ದು, ಆ ಟೈಮ್ ಮಿಷಿನ್ ಅನ್ನ ಕಂಡಿಡ್ದಿದ್ದು. ಇದನ್ನೇ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳೋದು. ಇವಾಗ ಅದೇ ಟೈಮ್ ಮಿಷಿನ್ ಅನ್ನ ಇಟ್ಕೊಂಡೆ ಆ ಹುಡುಗಿಯನ್ನ ಕಾಪಾಡಬೇಕು ಅಂತ ಅನ್ಕೋತಾ ಇದ್ದಾನೆ. ಇವಾಗ ಎಕ್ಸಾಂಪಲ್ ಗೆ ನಮ್ಮ ಹೀರೋ ಪಾಸ್ಟ್ ಗೆ ಹೋಗಿ ಹೀರೋಯಿನ್ ಕಾಪಾಡಿ ಬಿಟ್ಟ ಅಂದ್ರೆ ಆ ಹುಡುಗಿನ ಮದುವೆ ಆಗಿ ಹೆಂಡತಿ ಮಕ್ಕಳು ಅಂತ ಅಲ್ಲಿ ಸ್ಟೇ ಆಗ್ಬಿಡ್ತಾನೆ ತಾನೆ. ಆಮೇಲೆ ಎಲ್ಲಿಂದ ಟೈಮ್ ಮಿಷಿನ್ ಅನ್ನ ಕಂಡುಹಿಡಿಯೋಕೆ ಆಗುತ್ತೆ? ಅವಳು ಸತ್ತಿದ್ರಿಂದಾನೇ ಟೈಮ್ ಮಿಷಿನ್ ಅನ್ನ ಹೀರೋ ಕಂಡುಹಿಡಿದಿದ್ದು. ಇವಾಗ ಅದೇ ಮಿಷಿನ್ ಅಲ್ಲಿ ಪಾಸ್ಟ್ ಗೆ ಹೋಗಿ ಆ ಹುಡುಗಿಯನ್ನ ಕಾಪಾಡಿ ಬಿಟ್ರೆ ನಮ್ಮ ಹೀರೋ ಮಿಷಿನ್ ಅನ್ನ ಕಂಡುಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಹಾಗೆ ಮಿಷಿನ್ ಅನ್ನ ಕಂಡುಹಿಡಿಯೋಕೆ ಆಗ್ಲಿಲ್ಲ ಅಂದ್ರೆ ಈ ಜಾಗಕ್ಕೆ ಹೀರೋ ಬರೋಕೆ ಆಗ್ತಾ ಇರ್ಲಿಲ್ಲ. ಅದನ್ನು ದಾಟಿ ಹೀರೋ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಖಂಡಿತ ಆ ಹುಡುಗಿ ಸತ್ತೋಗಿರ್ಬೇಕು. ಈ ಎಫೆಕ್ಟಿನ ಹೆಸರನ್ನೇ ಟೆಂಪೊರಲ್ ಪ್ಯಾರಾಡಾಕ್ಸ್ ಅಂತ ಹೇಳೋದು. ಇದು ಹೇಗೆ ಅಂದ್ರೆ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಸ್ಟೋರಿ. ಈ ಎಕ್ಸ್ಪ್ಲನೇಷನ್ ಅನ್ನ ಕೊನೆದಾಗಿ ರಾಜನೇ ನಮ್ಮ ಹೀರೋಗೆ ಹೇಳ್ಬೇಕಂತ ಇದ್ದಿದೆ. ಕೊನೆದಾಗಿ ಹೇಗೋ ನಮ್ಮ ಹೀರೋ ಟೈಮ್ ಟ್ರಾವೆಲ್ ಬಗ್ಗೆ ತಿಳ್ಕೊಂಡ. ಅದಕ್ಕೆ ರಾಜ, ನೋಡು ತಮ್ಮ, ಸುಮ್ನೆ ನಿನ್ನ ಪಾಸ್ಟಿಗೆನೆ ಹೋಗ್ಬಿಡು ಅಂತ ಅವನ ಟೈಮ್ ಟ್ರಾವೆಲ್ ಮಿಷಿನ್ ಅನ್ನ ತಂದು ಅಲ್ಲಿ ನಿಲ್ಲಿಸ್ತಾನೆ. ಸರಿ ಅಂತ ನಮ್ಮ ಹೀರೋನ ಆ ಮಿಷಿನ್ ಅಲ್ಲಿ ಹತ್ತಿ ಕೂತ್ಕೋತಾನೆ. ಆಮೇಲೆ ಏನನ್ನು ಯೋಚನೆ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋ ನನ್ನ ವಾಚ್ ಅನ್ನ ಕೊಡಿ ಅಂತ ಕೇಳ್ತಾನೆ. ಅದನ್ನ ಕೊಡೋಣ ಅಂತ ರಾಜ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋ ಫಟ್ ಅಂತ ಅವನನ್ನು ಮಿಷಿನ್ ಒಳಗಡೆ ಎಳ್ಕೊಂಡು ಮಿಷಿನ್ ಅನ್ನ ಸ್ಟಾರ್ಟ್ ಮಾಡಿ ಬಿಡ್ತಾ ಇದ್ದಾನೆ. ಇವಾಗ ಹಾಗೆ ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಆಗ್ತಾ ಇದೆ ಮಿಷಿನ್. ಇಬ್ಬರು ಮಿಷಿನ್ ಒಳಗಡೆನೆ ಹೊಡೆದಾಡ್ತಾ ಇದ್ದಾರೆ. ಕೊನೆಗೆ ರಾಜ ಕತ್ತನ್ನ ಹಿಡಿದು ನಮ್ಮ ಹೀರೋನ ಸಾಯಿಸೋಕೆ ಟ್ರೈ ಮಾಡ್ಬೇಕಾದ್ರೆ ಪ್ರೆಷರ್ ಪಂಪ್ ಅನ್ನ ಕಿತ್ತು ರಾಜನ್ ಮುಖಕ್ಕೇನೆ ಹೊಗೆ ಬಿಡ್ತಾನೆ ಹೀರೋ. ಆದ್ರಿಂದ ರಾಜ ಸ್ಲಿಪ್ ಆಗಿ ಆ ಮಿಷಿನ್ ಬಿಟ್ಟು ಹೊರಗಡೆ ಬಿದ್ದೋಗ್ತಾ ಇದ್ದಾನೆ. ಆವಾಗ ಕೂಡ ನಮ್ಮ ಹೀರೋ ಅವನ ಕತ್ತನ್ನ ಹಿಡ್ಕೊಂಡಿದ್ದಾನೆ. ಆವಾಗ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಗಿಯರ್ ಅನ್ನ ಫ್ಯೂಚರ್ ಕಡೆ ಟರ್ನ್ ಮಾಡಿ ಬಿಡ್ತಾನೆ. ಇವಾಗ ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಆಗ್ತಾ ಇದ್ದವರು ಇವಾಗ ಫ್ಯೂಚರ್ ಗೆ ಟೈಮ್ ಟ್ರಾವೆಲ್ ಆಗ್ತಾ ಇದ್ದಾರೆ. ರಾಜನ್ನ ನೋಡಿದ್ರೆ ಇವಾಗ ಆ ಮಿಷಿನ್ ಅಲ್ಲಿ ಇರುವ ಬಬಲ್ಸ್ ಅನ್ನ ಬಿಟ್ಟು ಹೊರಗಡೆ ಇದ್ದಾನೆ ಅಲ್ವಾ. ಸೊ ಈ ಮಿಷಿನ್ ಅನ್ನ ಬಿಟ್ಟು ಹೊರಗಡೆ ಇರೋದು ಎಲ್ಲವೂ ಫ್ಯೂಚರ್ ಗೆ ಚೇಂಜ್ ಆಗ್ತಾ ಇದೆ. ಆದ್ರಿಂದ ರಾಜನ್ಗೆ ಹಾಗೆ ವಯಸ್ಸಾಗಿ ಮುದುಕನಾಗಿ ಸತ್ತು ಮೂಳೆ ಮನುಷ್ಯ ಆಗಿ ಹಾಗೆ ಬೂದಿ ಆಗ್ತಾನೆ. ಅವನ ಹತ್ರ ಇಂದ ತಪ್ಪಿಸಿಕೊಂಡ ನಮ್ಮ ಹೀರೋ ಇವಾಗ ಟೈಮ್ ಟ್ರಾವೆಲ್ ಮಿಷನ್ ಅನ್ನ ಸ್ಟಾಪ್ ಮಾಡ್ತಾನೆ. ಇವಾಗ ರಾಜನ್ಗೂ ನಮ್ಮ ಪ್ರೊಫೆಸರ್ಗೂ ನಡೆದಿದ್ದ ಜಗಳದಲ್ಲಿ ನಮ್ಮ ಹೀರೋ ಇವಾಗ ಎಲ್ಲಿವರೆಗೂ ಟೈಮ್ ಟ್ರಾವೆಲ್ ಆಗಿ ಬಂದಿದ್ದಾನೆ ಗೊತ್ತಾ? ಆಲ್ಮೋಸ್ಟ್ 60 ಕೋಟಿ ವರ್ಷ ಟೈಮ್ ಟ್ರಾವೆಲ್ ಆಗಿ ಫ್ಯೂಚರ್ ಗೆ ಬಂದಿದ್ದಾನೆ. ಇವಾಗ ನಮ್ಮ ಹೀರೋ ಸುತ್ತಮುತ್ತ ನೋಡಿದ್ರೆ ಭೂಮಿನೇ ನರಕ ತರ ಆಗ್ಬಿಟ್ಟಿದೆ. ಕಣ್ಣಿಗೆ ಕಾಣೋ ದೂರವರೆಗೂ ಬರೀ ಮೋರ್ಲಾಕ್ಸಿನ ಗುಹೆಗಳೇ ಇವೆ. ಹಾಗಾದ್ರೆ ಇಷ್ಟು ಕೋಟಿಯ ವರ್ಷಗಳ ನಂತರ ಕೂಡ ಮೋರ್ಲಾಕ್ಸ್ ಇದೆ ಅಂದ್ರೆ ಖಂಡಿತ ಮನುಷ್ಯರು ಎಲ್ಲರನ್ನು ಕೊಂದುಬಿಟ್ಟಿರುತ್ತೆ. ಮನುಷ್ಯರ ಜನಾಂಗವನ್ನೇ ನಾಶ ಮಾಡಿಬಿಟ್ಟು ಇವಾಗಿರುವ ಕ್ಲೈಮೇಟ್ ಮತ್ತೆ ವೆದರ್ ಕಂಡೀಷನ್ ಗೆ ತಕ್ಕಿದಂತೆ ಮೋರ್ಲಾಕ್ಸ್ ಚೇಂಜ್ ಆಗಿ ಬದುಕ್ತಾ ಇದೆ ಅನ್ನುವ ವಿಷಯವನ್ನ ತಿಳ್ಕೊಂಡ ನಮ್ಮ ಹೀರೋ ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ಗೆ ಬರ್ತಾನೆ. ಅಂದ್ರೆ ಟೀಚರ್ ಇರುವ ಟೈಮಿಗೆ ಬರ್ತಾನೆ ಕರೆಕ್ಟ್ ಆಗಿ. ಅಲ್ಲಿಗೆ ಬಂದು ಟೀಚರ್ ಅನ್ನ ಕಾಪಾಡಿ ಕೈಯಲ್ಲಿರುವ ವಾಚ್ ಅನ್ನ ಟೈಮ್ ಮಿಷಿನ್ ಅಲ್ಲಿ ಸಿಗಾಕ್ಸ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಸೊ ಮಿಷಿನ್ ಅಲ್ಲಿ ಯಾವಾಗ್ಲೂ ಒಂದು ಬಬಲ್ ಫಾರ್ಮ್ ಆಗುತ್ತೆ. ಅದು ಇವಾಗ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ವಾಚ್ ಮಿಷಿನ್ ಮಧ್ಯೆ ಸಿಗಾಕೋಬಿಟ್ಟಿದೆ. ಸೊ ನಮ್ಮ ಹೀರೋ ಹುಡುಗಿನ ಕರ್ಕೊಂಡು ಈ ಕಡೆ ಓಡಿ ಬರ್ತಾ ಇರ್ತಾನೆ. ಅದನ್ನ ಮೋರ್ಲಾಕ್ಸ್ ನೋಡಿ ಬಿಡುತ್ತೆ. ಸೊ ನಮ್ಮ ಹುಡುಗರನ್ನ ಅಟ್ಟ ಆಡಿಸ್ಕೊಂಡು ಬರುತ್ತೆ. ಅದರಲ್ಲಿ ಒಂದು ಹಂಟರ್ ಮೋರ್ಲಾಗ್ ನಮ್ಮ ಹೀರೋ ಮೇಲೆ ಆ ಬಾಣವನ್ನ ಬಿಟ್ಬಿಡುತ್ತೆ. ಆದ್ರಿಂದ ನಮ್ಮ ಹುಡುಗಿ ಟೆನ್ಷನ್ ಆಗಿ ಆ ಮೋರ್ಲಾಗ್ ಅನ್ನ ಹೊಡೆದೇ ಕೊಳ್ತಾಳೆ. ಆದ್ರೆ ಇವಾಗ ನಮ್ಮ ಹೀರೋ ಮೇಲೆ ಬಾಣ ಬಿಟ್ಟಿರೋದ್ರಿಂದ ಆ ಸ್ಮೆಲ್ ಅನ್ನ ಇಟ್ಟು ಬೇರೆ ಮೋರ್ಲಾಕ್ಸ್ ಎಲ್ಲ ಅವ್ರಗಳನ್ನ ಅಟ್ಟಾಡಿಸ್ಕೊಂಡು ಹಿಡಿಯೋಕೆ ಬರುತ್ತೆ. ಅವುಗಳ ಹತ್ರ ಇಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ನಮ್ಮ ಹುಡುಗರು ಮೇಲ್ಗಡೆ ಹತ್ಕೊಂಡು ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಮೇಲ್ಗಡೆನೆ ಇವ್ರಗಳ ಜನಾಂಗನ ಸೇರಿದವರು ಎಲ್ಲ ಜನಾಂಗನ ಸೇರಿದವರು ಮೇಲ್ಗಡೆ ಬಂದು ನಿಂತಿದ್ದಾರೆ. ಟೀಚರ್ ತಮ್ಮನೇ ಅವ್ರಗಳಿಗೆ ಇನ್ಫಾರ್ಮೇಶನ್ ಕೊಟ್ಟು ಕರ್ಕೊಂಡು ಬಂದಿದ್ದಾನೆ. ಈ ಕಡೆ ಆ ಟೈಮ್ ಮಿಷಿನ್ ಅನ್ನ ಏನು ಮಾಡ್ಬಿಟ್ಟು ಬಂದಿದ್ದಾನೆ ಅಲ್ವಾ ನಮ್ಮ ಹೀರೋ. ಆಕ್ಚುಲಿ ಏನ್ ಮಾಡಿದ್ದಾನೆ ಅಂದ್ರೆ ಆ ಟೈಮ್ ಮಿಷಿನ್ ಅನ್ನೇ ಒಂದು ಬಾಂಬ್ ತರ ಸೃಷ್ಟಿ ಮಾಡಿ ಇಟ್ಬಿಟ್ಟು ಬಂದಿದ್ದಾನೆ. ಸೊ ಆ ಮಿಷಿನ್ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಬರುವ ಎನರ್ಜಿ ಆ ಗುಹೆ ಒಳಗಡೆ ಇರುವ ಎಲ್ಲ ಮೋರ್ಲಾಕ್ಸ್ ಅನ್ನು ಸಾಯಿಸುತ್ತೆ. ಆ ಟೋಟಲ್ ಜಾಗವನ್ನೇ ನಾಶ ಮಾಡ್ತಾ ಇದೆ. ಎನರ್ಜಿ ಮೇಲ್ಗಡೆ ಬರೋಷ್ಟರಲ್ಲಿ ಊರಿನ ಹೆಡ್ ನಮ್ಮ ಹೀರೋ ಮತ್ತೆ ಹುಡುಗಿಯನ್ನ ಕಾಪಾಡ್ತಾರೆ. ಎಲ್ಲ ಜನಾಂಗನ ಸೇರಿದವರು ಎಲ್ಲರೂ ಓಡಿ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಬ್ಲಾಸ್ಟ್ ಆಗಿದ್ದ ಎನರ್ಜಿ ಮೋರ್ಲಾಕ್ಸಿನ ಕೇವ್ ಒಳಗಡೆ ಸಂಧಿ ಗಿಂದಿ ಎಲ್ಲ ಕಡೆನೂ ನುಗ್ಗಿ ಎಲ್ಲವನ್ನು ಸರ್ವನಾಶ ಮಾಡುತ್ತೆ. ಮೋರ್ಲಾಕ್ಸ್ ಜನಾಂಗವನ್ನೇ ಡೆಸ್ಟ್ರಾಯ್ ಮಾಡುತ್ತೆ. ಈ ಕಡೆ ಒಂದು ಹೈಟ್ ಆದ ಜಾಗದಲ್ಲಿ ಎಲೈ ಜನಾಂಗ ಮತ್ತೆ ನಮ್ಮ ಪ್ರೊಫೆಸರ್ ನಿಂತು ಮೋರ್ಲಾಕ್ಸ್ ಡೆಸ್ಟ್ರಾಯ್ ಆಗೋದನ್ನ ನೋಡಿ ಅಪ್ಪ ತಪ್ಪಿಸ್ಕೊಂಡ್ವಿ, ಇನ್ ಮುಂದೆ ಏನು ಪ್ರಾಬ್ಲಮ್ ಇಲ್ಲ, ಹೇಗೋ ಆ ಪ್ರಾಣಿಗಳ ಕತೆ ಮುಗೀತು ಅಂತ ಅನ್ಕೋತಾರೆ. ಆವಾಗ ಟೀಚರ್ ಹುಡುಗಿ, ನಮ್ಮ ಜನಾಂಗವನ್ನ ಕಾಪಾಡೋದಕ್ಕಾಗಿ ನಿಮ್ಮ ಟೈಮ್ ಟ್ರಾವೆಲ್ ಮಿಷಿನ್ ಅನ್ನೇ ನೀವು ಕೊಟ್ಬಿಟ್ಟಿದ್ದೀರಲ್ಲ, ಬಾಂಬ್ ತರ ಯೂಸ್ ಮಾಡಿ ಬಿಟ್ರಲ್ಲ, ನಿಮ್ಮ ಕಾಲಕ್ಕೆ ಮತ್ತೆ ನೀವು ಹೋಗೋಕೆ ಆಗಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಅದು ಮೆಷಿನ್ ತಾನೆ, ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಇವಾಗ ನಮ್ಮ ಹೀರೋ ಟೀಚರ್ ಅನ್ನ ಮಾತ್ರ ಅಲ್ಲ ಎಲ್ಲ ಈ ಜನಾಂಗವನ್ನೇ ಕಾಪಾಡಿದ್ದಾನೆ. ಸೊ ಅವ್ರಗಳಿಂದ ಇನ್ ಮುಂದೆ ಈ ಭೂಮಿ ಯಾವಾಗ್ಲೂ ನೇಚರ್ ಎಲ್ಲ ಚೆನ್ನಾಗೇ ಇರುತ್ತೆ
ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಮ್ಮ ಹೀರೋಗೆ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಹೀರೋ ಪ್ರೊಫೆಸರ್ ಮತ್ತೆ ಆ ಟೀಚರ್ ಹುಡುಗಿ ಇಬ್ಬರು ಕೈ ಜೋಡಿಸ್ಕೊಳ್ತಾ ಇದ್ದಾರೆ. ಮೇ ಬಿ ಇವರಿಬ್ಬರು ಪೇರ್ ಆಗ್ಬಿಡ್ತಾರೆ ಅನ್ಸುತ್ತೆ. ಆಮೇಲೆ ನೋಡಿದ್ರೆ ಓಪನ್ ಪ್ಲೇಸ್ ಅಲ್ಲಿ ನಮ್ಮ ವ್ಯಾಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಜನಾಂಗದ ಮಕ್ಕಳಿಗೆ ಕ್ಲಾಸ್ ತಗೋತಾ ಇದೆ. ಅದನ್ನೆಲ್ಲ ಕೇಳಿ ಮಕ್ಕಳು ಓದ್ಕೋತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋ ಅವನ ಹೊಸ ಲವ್ವರಿಗೋ ಮತ್ತೆ ಅವಳ ತಮ್ಮನಿಗೋ ಅವನ ಮನೆ ಇದ್ದ ಜಾಗವನ್ನ ತೋರಿಸ್ತಾ ಇದ್ದಾನೆ. ಅವನ ಟೈಮ್ ಮಿಷಿನ್ ಬಂದು ನಿಂತಿದ್ದ ಜಾಗವನ್ನ ಇಟ್ಟು ಕಿಚನ್ ಇಲ್ಲಿತ್ತು, ಹಾಲ್ ಇಲ್ಲಿತ್ತು, ಬಾತ್ರೂಮ್ ಇಲ್ಲಿತ್ತು, ಬೆಡ್ರೂಮ್ ಅಲ್ಲಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಇವನು ಈ ತರ ಫ್ಯೂಚರ್ ಗೆ ಬಂದು ಸೆಟ್ಲ್ ಆಗಿರ್ಬೇಕಾದ್ರೆ ಹಾಗೆ ಪ್ಯಾರಲಲ್ ಆಗಿ ನಮ್ಮ ಹೀರೋ ಅವನ ಪಾಸ್ಟ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಅವನ ರಿಯಲ್ ಟೈಮಿಂಗ್ ಅನ್ನ ತೋರಿಸ್ತಾರೆ. 19th ಸೆಂಚುರಿ. ನಮ್ಮ ಹೀರೋನ ಒಂದು ವಾರದಿಂದ ಕಾಣ್ತಾ ಇಲ್ಲ ಅಂತ ಆ ಕೆಲ್ಸದ ಅಜ್ಜಿ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾಳೆ. ಅದಕ್ಕೆ ಫ್ರೆಂಡ್, ಅಯ್ಯೋ ಬಿಡಮ್ಮ, ಎಲ್ಲಿಗಾದ್ರೂ ಹೋಗ್ಲಿ, ಹೇಗೋ ಎಲ್ಲಿದ್ರು ಸರಿ, ಚೆನ್ನಾಗಿದ್ರೆ ಓಕೆ, ಅವನು ಖುಷಿಯಾಗಿದ್ರೆ ಸರಿ, ಅದನ್ನ ನೆನ್ಸ್ಕೊಂಡು ನಾವು ಸಂತೋಷ ಆಗ್ಬೇಕು ಅಷ್ಟೇ. ಆಮೇಲೆ ನಮ್ಮ ಪ್ರೊಫೆಸರ್ ಅವನ ಲ್ಯಾಬ್ ಅನ್ನ ನಮ್ಮ ಫ್ರೆಂಡ್ ಯೂಸ್ ಮಾಡೋಣ ಅಂತ ಪ್ಲಾನ್ ಹಾಕ್ತಾನೆ. ಇನ್ ಮುಂದೇನಾದ್ರೂ ಇಲ್ಲಿರುವ ಐಟಮ್ಸ್ ಗಳನ್ನ ಇಟ್ಟು ಪ್ರೊಡಕ್ಟಿವ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾ ಇದ್ದಾನೆ ಫ್ರೆಂಡ್. ಸೊ ಇವಾಗ ನಮ್ಮ ಹೀರೋ ಇಲ್ಲ, ಆದ್ರಿಂದ ಫ್ರೆಂಡ್ ಸರಿ ನೀವು ನನ್ನ ಮನೆಗೆ ಕೆಲ್ಸಕ್ಕೆ ಬಂದ್ಬಿಡಿ ಅಂತ ಅಜ್ಜಿನ ಕರ್ಕೊಂಡು ಹೋಗ್ಬಿಡ್ತಾನೆ. ಅಜ್ಜಿನು ಸರಿ ಓಕೆ, ನನ್ನ ಪ್ರೊಫೆಸರ್ ಮತ್ತೆ ಈ ಮನೆಗೆ ರಿಟರ್ನ್ ಬರೋವರೆಗೂ ಅಲ್ಲಿಯವರೆಗೂ ನಾನು ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೋಗ್ತಾಳೆ. ಕೊನೆಯದಾಗಿ ಫ್ರೆಂಡ್ ಆ ಲ್ಯಾಬ್ ಅನ್ನ ನೋಡ್ಕೊಂಡೆ ಅವನ ಕ್ಯಾಪ್ ಅನ್ನ ಬಿಚ್ಚಿ ಒಳಗಡೆ ಎಸಿತಾನೆ. ನಮ್ಮ ಹೀರೋ ಯಾವಾಗ್ಲೂ ಒಂದು ಪಾಯಿಂಟ್ ಅನ್ನ ಹೇಳ್ತಾನೆ ಇರ್ತಾನೆ, ಯಾವಾಗ್ಲೂ ನಾವು ಸೆಪರೇಟ್ ಆಗಿ ಕಾಣಿಸ್ಬೇಕು, ಇಂಡಿವಿಜುವಲ್ ಆಗಿ ಇರ್ಬೇಕು ಅಂತ. ಸೊ ಇವಾಗಲೇ ಅದು ಫ್ರೆಂಡ್ ಗೆ ಅರ್ಥ ಆಗ್ತಾ ಇದೆ. ಆದ್ರಿಂದಾನೆ ಎಲ್ಲರೂ ಹಾಕೊಂಡಿರುವ ಕ್ಯಾಪ್ ಅನ್ನ ಇವನು ಬಿಚ್ಚಿ ಕೆಳಗಡೆ ಬಿಸಾಕ್ಬಿಟ್ಟು ಇನ್ ಮುಂದೆ ಹೀರೋ ತರನೇ ಇಂಡಿವಿಜುವಲ್ ಆಗಿ ಸೆಪರೇಟ್ ಆಗಿ ಏನಾದ್ರೂ ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದಾನೆ. ಪಾಸ್ಟ್ ಗೆ ಹೋಗಿ ಒಂದೇ ಒಂದು ವಿಷಯವನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡ ನಮ್ಮ ಹೀರೋ ಆದ್ರೆ ಫ್ಯೂಚರ್ ಗೆ ಹೋಗಿ ಟೋಟಲ್ ಭವಿಷ್ಯವನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಸೊ ಮೂವಿ ಚೆನ್ನಾಗಿತ್ತಾ? ಬೇರೆ ಮೂವಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.